ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆಕೆ ವಾಕ್ಯಗಳ ಧ್ಯಾನ ಮಾಡೋಕ್ಕೆ ದೇವ್ರು ಕೊಡುತ್ತ ಮಹಾಕೃಪೆಗೆ ದೇವರಿಗೆ ಕೃತಜ್ಞ ಸ್ತೋತ್ರಗಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಒಂದು ವಾರ ನಾವು ಒಂದು ಮುಖ್ಯವಾದ ಪಾಠ ನೋಡಿದ್ರಿ. ಅದರ 3 ಲೋಕದ ಬಗ್ಗೆ. ಸೊ ಅದನ್ನ ನೀವೆಲ್ಲರೂ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ನಂಬ್ತೀನಿ. ಆಮೇಲೆ ಆ ಇನ್ನೊಂದ್ಸತಿ ಯಾರು ಕೇಳಿಲ್ವೋ ಅದನ್ನ ಇನ್ನೊಂದ್ಸತಿ ನಾವು ಲಿಂಕ್ಗಳು ಪ್ರತಿ ಒಂದು ವಾರ ನಾವು ಲಿಂಕ್ ಹಾಕ್ಬೇಕಾದ್ರೆ ಹಳೆ ಕ್ಲಾಸಸ್ ಲಿಂಕ್ ಕೂಡ ಗ್ರೂಪಲ್ಲಿ ಹಾಕ್ತೀರಿ. ಸೊ ದಯವಿಟ್ಟು ಅದನ್ನು ನೀವೆಲ್ಲ ಕೇಳಿ. ಆಮೇಲೆ ಯಾರೋ ಗ್ರೂಪ್ಗೆ ಆ್ಯಡ್ ಆಗಿಲ್ಲ, ವಾಟ್ಸಪ್ ಗ್ರೂಪಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ. ಯಾರೋ ಅದು ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಆಗಿಲ್ಲ ಬ್ರದರ್ ಅಂತ ಹೇಳಿದ್ರೆ, ನೀವು ದಯವಿಟ್ಟು ನಿಮ್ಮ ನಂಬರ್ನ ನನಗೆ ಕಳಿಸ್ಕೊಟ್ರೆ ನಾನು ಅದಕ್ಕೆ ವಾಟ್ಸಪ್ ಗ್ರೂಪ್ಗೆ ಹಾಕ್ತೀನಿ. ಅದನ್ನು ಇವಾಗ ಚಾಟಲ್ಲಿ ಕೂಡ ನಾವೇನು ಮಾಡಿದೆ, ಇಲ್ಲಿ ಶೇರ್ ಮಾಡಿದೆ ನನ್ನ ನಂಬರ್ಗೆ ನೀವು ಲಿಂಕಲ್ಲಿ ಕಳಿಸ್ಕೊಟ್ರೆ ಅದನ್ನು ನಿಮ್ಮ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಲಾಗಿನ್ ಆಗೋದು ಹೇಗೆ, ಜಾಯ್ನ್ ಆಗೋದು ಹೇಗೆ ಅಂತ ನಿಮಗೆ ಕಳಿಸ್ಕೊಡ್ತೀನಿ ಲಿಂಕ್. ಓಕೆನಾ? ಸೊ ಅದರಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದನ್ನೆಲ್ಲ ಕ್ರೈಸ್ತವರ ಸಹೋದರ ಸಹೋದರಿಗಳಿಗೆ ತಿಳಿಸಿ ಅವರೆಲ್ಲರೂ ಏನು ಮಾಡಲಿ, ಆಶೀರ್ವಾದನ ಹೊಂದ್ಕೊಳ್ಳಿ. ಇವತ್ತಿನ ಪಾಠಕ್ಕೆ ನಾವೇನು ಮಾಡೋಣ, ಹೋಗೋಣ. ಸೊ ಇವತ್ತಿನ ಪಾಠ ಆರಂಭ ಮಾಡ್ಬೇಕಾದ್ರೆ ಒಂದು ವಾಕ್ಯನ ಓದಿ ಏನು ಮಾಡೋಣ, ಆರಂಭ ಮಾಡೋಣ. ಯಾವುದಪ್ಪ ಅಂತಂದರೆ ಮತ್ತೆ 7ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ದಯವಿಟ್ಟು ಯಾರು ಓದ್ತೀರಾ? ಬ್ರದರ್ಸ್ ಸಿಸ್ಟರ್ಸ್ ಯಾರಾದರೂ ಬೈಬಲ್ ಓದಂಗಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಓದ್ಬೇಕಾ ಕೇಳ್ಕೊತೀನಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹಳ ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ವೆರಿ ಗುಡ್. ಸೊ ಅಲ್ಲಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇಲ್ಲಿ ಯೇಸು ಕ್ರಿಸ್ತು ಏನಪ್ಪ ಮಾಡ್ತಾರೆ ಅಂತಂದ್ರೆ 2 ಮಾರ್ಗದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅವ್ರು ಹೇಳ್ತಾರೆ ಅಲ್ವರ. ಸೊ ಇಕ್ಕಟ್ಟಾದ ದಾರಿಗಳಿಗೆ ನೀವೇ ಮಾಡಿ, ನೀವು ಒಳಕ್ಕೆ ಹೋಗಿರಿ. ಯಾಕಪ್ಪ ಅಂತಂದ್ರೆ ನಾಶನಕ್ಕೆ ಹೋಗೋಂಥ ಒಂದು ಮಾರ್ಗ ಹೆಂಗಿದೆ, ವಿಶಾಲವಾಗಿದೆ. ಅನೇಕ ಜನಗಳು ಏನ್ ಮಾಡ್ತಾರೆ ಅದ್ರಲ್ಲಿ ನಡ್ಕೊಂಡು ಹೋಗ್ತಾವ್ರೆ ಅಂತ ಹೇಳ್ತಾರೆ. ಸೊ ವಿಶಾಲವಾದ ಒಂದು ಮಾರ್ಗ ಇದೆ. ವಿಶಾಲವಾದ ಮಾರ್ಗದ ಅನೇಕ ಜನ ಏನ್ ಮಾಡ್ತಾರೆ, ನಡ್ಕೊಂಡು ಹೋಗ್ತಾವ್ರೆ. ಇಕ್ಕಟ್ಟಾದ ಮಾರ್ಗದಲ್ಲಿ ನೀವು ಓಡ್ಕೋಗಿ ನೀವು ಅವ್ರ ತರ ಇದ್ಬೇಡಿ. ಯಾಕಂದ್ರೆ ಏನ್ರಿ, ಇಕ್ಕಟ್ಟಾದ ಮಾರ್ಗ ಎಲ್ಲ ಹೋಗ್ತಾರೆ, ಜೀವಕ್ಕೆ ಹೋಗ್ತದೆ ಅಂತ ಏನ್ ಮಾಡ್ತಾರೆ ಅಲ್ವನ. ಅದ್ ನೋಡ್ಬೇಕ್ರೆ ಇಕ್ಕಟ್ಟಾದ ಒಂದು ಮಾರ್ಗ ಇದೆ, ಏನ್ರಿ, ಒಂದು ವಿಶಾಲವಂತ ಒಂದು ಮಾರ್ಗ ಇದೆ ಅಲ್ವರ. ಸರಿ, ಈ ಒಂದು ಇಕ್ಕಟ್ಟಾದ ಮಾರ್ಗ ಅಂದ್ರೆ ಏನಪ್ಪ, ಅದರ ಈ ವಿಶಾಲವಾದ ಮಾರ್ಗ ಅಂದ್ರೆ ಏನು ಅಲ್ವರ. ಇದನ್ನ ಮನುಷ್ಯ ಯಾವಾಗ ಆಯ್ಕೆ ಮಾಡಬೇಕು? ಸಾಮಾನ್ಯವಾಗಿ ಏನ್ರಿ ಅಭಿಪ್ರಾಯ ಕೆಲವು ಜನಕ್ಕೆ ಅಂದ್ರೆ, ಮನುಷ್ಯ ಸತ್ತೋಗಿದ್ಮೇಲೆ ಅವನು ಪರಲೋಕಕ್ಕೆ ಹಂಗೇ ಹೋಗ್ತಾ ಇರ್ಬೇಕಾದ್ರೆ ಅವನ ಮುಂದೆ 2 ಮಾರ್ಗ ಬಂದ್ಬಿಡ್ತಾರಂತೆ. ಒಂದು ಇಕ್ಕಟ್ಟಾದಾಗಿರ್ತಾರೆ, ಅವನು ವಿಶಾಲವಾಗಿರ್ತದೆ. ಒಂದು ನರಕಕ್ಕೆ ಹೋಗ್ತಾ ಇರ್ತಾರೆ, ಇನ್ನೊಂದು ಇಲ್ಲಿಗೆ ಹೋಗ್ತಾರಂತೆ, ಒಂದು ಪರಲೋಕಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ಯಾವ ಮಾರ್ಗ ಚೂಸ್ ಮಾಡ್ಬೇಕು ಅಂತ ಬೈಬಲ್ನ ಕೊಟ್ಟಿರೋದ್ರಿಂದ ಪರಲೋಕಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಏನ್ ಮಾಡ್ತೀನಿ, ಕರೆಕ್ಟ್ ಆಗಿರೋ ಟ್ರ್ಯಾಕಲ್ಲಿ ಹೊಟ್ಟೋಗ್ಬಿಡ್ತೀನಿ. ನಾವು ಬೈ ಮಿಸ್ ಆಗಿ ರಾಂಗ್ ಟ್ರ್ಯಾಕಲ್ಲಿ ಹೋಗ್ಬಿಟ್ರೆ ಹೊಡಿತೀವಿ, ಸೀರಾ ನರಕಕ್ಕೆ ಹೊಟ್ಟೋಯ್ತೀರಿ. ಏನ್ ನೋಡ್ಬೇಕಾದ್ರೆ ಇಕ್ಕಟ್ಟಾದ ಮಾರ್ಗ ಸ್ವರ್ಗಕ್ಕೆ ಹೋಯ್ತದೆ, ವಿಶಾಲವಾದ ಮಾರ್ಗ ಏನ್ರಿ, ಅದು ನರಕಕ್ಕೆ ಹೋಯ್ತೀರಿ ಅಂತ ಅಭಿಪ್ರಾಯ. ಆದ್ರೆ ನೀವೇ ಸ್ವಲ್ಪ ಅಬ್ಸರ್ವ್ ಮಾಡಿ, ಈ ವಾಕ್ಯದಲ್ಲಿ ಆ ಥರ ಕೊಟ್ಟಿದ್ಯಾ ಏನ್ರಿ? ವಿಶಾಲವಾದ ಮಾರ್ಗ ಅಂದ್ಬಿಟ್ಟು ಒಂದು ನರಕಕ್ಕೆ ಹೋಗ್ತದೆ ಅಂತ ಕೊಟ್ಟಿದ್ಯಾ ಅಂತಂದ್ರೆ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ಒಂದು ವಾಕ್ಯದಲ್ಲಿ ನರಕ ಅಂತಾನು ಕೊಡ್ಲಿಲ್ಲ, ಸ್ವರ್ಗ ಅಂತಾನು ಏನ್ ಮಾಡಲಿಲ್ಲ, ಅಲ್ಲಿ ಕೊಡ್ಲಿಲ್ಲ. ಅದು ಬದಲಾಗಿ ಏನ್ ಕೊಟ್ಟಿದೆ ಅಂದ್ರೆ ವಿಶಾಲವಾದ ಮಾರ್ಗ ನಾಶಕ್ಕೆ ಹೋಗ್ತಾರೆ ಅಂತಾರಿ ಅಲ್ವರ. ಇಕ್ಕಟ್ಟಾದ ಮಾರ್ಗ ಜೀವಕ್ಕೆ ಏನಾಗ್ತದೆ ಅಂತಾರೆ, ಹೋಗ್ತಾರೆ ಅಂತ ನಮ್ಗೆ ಏನ್ ಮಾಡೋಲ್ಲ ಕೊಟ್ಟವ್ರೆ ಅಲ್ವರ. ಹಂಗಾರೆ ಇಕ್ಕಟ್ಟಾದ ಮಾರ್ಗ ಏನಿದೆ, ವಿಶಾಲವಾದ ಮಾರ್ಗ ಏನಾಗಿದೆ, ಒಂದಿದೆ ಅಲ್ವರ. ಹಂಗಾರೆ ಇದು ನಾಶ ಅಂತಂದ್ರೆ ಯಾವ ನಾಶದ ಬಗ್ಗೆ ಹೇಳ್ತಾರ ಇಲ್ಲಿ ಅಲ್ಲ. ವಿಶಾಲವಾದ ಮಾರ್ಗ ಎಲ್ಲಿ ಹೋಗ್ತಾರಂತೆ, ನಾಶಕ್ಕೆ ಹೋಗ್ತಾರಂತೆ. ಯಾವ ನಾಶ ಇದು ಏನ್ರಿ? ಮನುಷ್ಯನಲ್ಲಿ ಜೀವನದಲ್ಲಿ ಬರುವಂತ ಅನೇಕ ದುರ್ಘಟನೆಗಳು, ಫೈನಾನ್ಷಿಯಲ್ ಕ್ರೈಸಿಸ್ಸು ಅಥವಾ ಎಕ್ಸಾಮ್ ಫೇಲ್ ಆಗಿರೋದ್ರಿಂದ, ಅನಾರೋಗ್ಯದಿಂದ ಕಾಯಿಲೆ ಬಿದ್ದು ಅವನು ಹಾಸ್ಪಿಟಲ್ ಅಡ್ಮಿಟ್ ಆಗ್ತದ, ಆ ಒಂದು ಏನ್ರಿ ನಾಶದ ಬಗ್ಗೆ ಮಾತಾಡ್ತಾ ಇದೀಯಾ ಅಂದ್ರೆ, ಆ ಒಂದು ನಾಶದ ಬಗ್ಗೆ ಏನ್ರಿ ಮಾತಾಡ್ತಲ್ಲ ಇಲ್ಲಿ. ಇಲ್ಲಿ ಮಾತಾಡ್ತಾ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಇಲ್ಲಿ ಏನ್ ಹೇಳ್ತದೆ, ವಿಶಾಲವಾದ ಮಾರ್ಗದ ಅಂತ್ಯದಲ್ಲಿರೋಂಥ ಒಂದು ನಾಶದ ಬಗ್ಗೆ ಏನ್ ಮಾಡ್ತಾ ಇರೋದು, ಇಲ್ಲಿ ಮಾತಾಡ್ತಾ ಇರೋದು. ಅಂದ್ರೆ ಒಬ್ಬ ಮನುಷ್ಯನ ಜೀವನದ ಅಂತ್ಯದಲ್ಲಿ ಇರುವಂತ ನಾಶ ಯಾವ್ದಪ್ಪ, ಆ ಒಂದು ನಾಶ ಯಾವುದು, ಒಬ್ಬ ಮನುಷ್ಯನ ಜೀವನದಲ್ಲಿ ಕೊನೆಯಲ್ಲಿ ಬರೋಂಥ ಒಬ್ಬ ನಾಶ ಯಾವ್ದಪ್ಪ ಅಂತಂದ್ರೆ ಮರಣ. ಅದರ ಏನ್ರಿ, ಪ್ರತಿಯೊಬ್ಬ ಮನುಷ್ಯನ ಜೀವನ ಅಂತ್ಯದಲ್ಲಿ ಎದು ನೋಡೋಂಥದ್ದು ಏನಪ್ಪಾ ಅಂದ್ರೆ ಆ ಒಂದು ಮರಣ. ಆ ಮರಣದ ಒಂದು ನಾಶ ಏನ್ ಮಾಡಕ್ಕೋ, ಪ್ರತಿಯೊಬ್ಬರು ಏನ್ ಮಾಡಕ್ಕೋ ನೋಡ್ಲೇಬೇಕ್ರಿ. ಈ ಒಂದು ನಾಶದ ಬಗ್ಗೆನೇ ವಾಕ್ಯ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ. ಓದನ ಜ್ಞಾನೋಕ್ತಿ
14ನೇ ಅಧ್ಯಾಯ 12ನೇ ವಾಕ್ಯ, ಪ್ರಾಬ್ಸ್ 14:12. ಪ್ರಾಬ್ಸ್ 14:12. ಬ್ರದರ್ ಸಿಸ್ಟರ್ಸ್, ಅನಿತಾ, ರೋಸಿ ಸಿಸ್ಟರ್ ಓದ್ತೀರಾ? ಸಾರಾ ಸಿಸ್ಟರ್ ಓದಿ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ವೆರಿ ಗುಡ್. ಅದು ಕಟ್ಟ ಕಡೆ ಏನ್ರಿ? ಮರಣ ಮಾರ್ಗ. ಮನುಷ್ಯನ ದೃಷ್ಟಿಗೆ ಸರಿಯಾಗಿ ತೋರುವಂತ ಒಂದು ಮಾರ್ಗ ಉಂಟು, ಅದರ ಕಟ್ಟ ಕಡೆ ಏನ್ರಿ? ಅದು ಮರಣ ಮಾರ್ಗವೇ ಅಂತ ಏನ್ ಮಾಡ್ತಾರಲ್ಲಿ? ಕಟ್ಟ ಕಡೆ ಏನ್ರಿ? ಮರಣ ಮಾರ್ಗವೇ. ನೋಡಕ್ಕೆ ಮನುಷ್ಯನಿಗೆ ಒಂದು ಮಾರ್ಗ ಇದೆ ಅಂತೆ, ಕೊನೆಯಲ್ಲಿ ಅಂತ್ಯದಲ್ಲಿ ಎಲ್ಲಪ್ಪ ಹೋಗ್ತಾರೆ ಅಂತಂದ್ರೆ ಮರಣಕ್ಕೆ ಏನ್ ಮಾಡ್ತಾರೆ? ಹೋಗ್ತಾರೆ ಅಂತಾರೆ ಕರ್ತನಲ್ಲಿ ಪ್ರೀತಿ ಮಕ್ಕಳೇ. ಅದಕ್ಕೆ ಯಾವ್ದಪ್ಪ ಇದು ಮಾರ್ಗ ಅಂದ್ರೆ ಅಲ್ಲ, ದ ಮಾರ್ಗ, ದ ವೇ ಆಫ್ ಎಂಜಾಯ್ಮೆಂಟ್, ಅದರ ದ ವೇ ಆಫ್ ಸೆಲ್ಫಿಶ್ನೆಸ್, ದ ವೇ ಆಫ್ ಪ್ಲೆಷರ್ ಅದರ. ಸೊ ಈ ಒಂದು ಮಾರ್ಗದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರದು ಅಲ್ದರ ಏನ್ರಿ? ಕಟ್ಟ ಕಡೆ, ದ ಬ್ರಾಡ್ ವೇ ಲೀಡ್ಸ್ ಟು ಡಿಸ್ಟ್ರಕ್ಷನ್. ಸೊ ವಾಟ್ ಇಸ್ ದ ಡಿಸ್ಟ್ರಕ್ಷನ್ ಇನ್ ದ ಎಂಡ್ ಆಫ್ ಮ್ಯಾನ್ಸ್ ಲೈಫ್? ಇಫ್ ಯು ಸಿ, ದಟ್ ಈಸ್ ಡೆತ್ ಅದರ. ವೇ ಆಫ್ ಎಂಜಾಯ್ಮೆಂಟ್, ವೇ ಆಫ್ ಸೆಲ್ಫಿಶ್ನೆಸ್, ವೇ ಆಫ್ ಪ್ಲೆಷರ್ ಅದರ. ಅದಕ್ಕೆ ಮನುಷ್ಯ ಹೇಳಕ್ ಕೇಳಿತಿರಲ್ವಾ? ಏನ್ ಹೇಳ್ತಾರೆ? ಲೈಫ್ ಈಸ್ ಲೈಕ್ ಐಸ್ ಕ್ರೀಮ್, ಎಂಜಾಯ್ ಇಟ್ ಬಿಫೋರ್ ಇಟ್ ಮೆಲ್ಟ್ಸ್. ಎಂಜಾಯ್ ಮಾಡ್ಬಿಡನ್ರಿ, ನಾಳೆ ಏನಾಗ್ತಾರೋ ಗೊತ್ತಿಲ್ಲ ಅದರ. ಏನಿದೆ, ಜೀವನ ತುಂಬಾ ಚಿಕ್ಕದಾಗಿದೆ. ಅದೇ ವಿಶಾಲವಾದ ಮಾರ್ಗ. ಸರಿ, ಈ ವಿಶಾಲವಾದ ಮಾರ್ಗದಲ್ಲಿ ಫಸ್ಟ್ ನಡೆದವ್ರು ಯಾರು? ಹೂ ವಾಸ್ ದ ಫಸ್ಟ್ ವಾಕ್ ಇನ್ ದಿಸ್ ನ್ಯಾರೋ ವೇ, ಸಾರಿ ಬ್ರಾಡ್ ವೇ ಅಂತ ನೋಡ್ದ ಅಂತಂದ್ರೆ ಆಡಮ್. ನಮ್ಮ ಒಂದು ಏನು ಫಾದರ್ ಆಗಿರೋಂಥ ಆಡಮ್ ಏನ್ ಮಾಡ್ತಾರೆ? ಈ ಬ್ರಾಡ್ ವೇಲಿ ಫಸ್ಟ್ ಏನ್ ಮಾಡ್ತಾರೆ? ಅವರು ನಡೀತಾರ್ರಿ ಅದರ. 930 ವರ್ಷ ತಗೊಂಡು ಈ ಮಾರ್ಗದ ಅಂತ್ಯದ ಏನ್ ಮಾಡ್ತಾರೆ ಅವರು ಟಚ್ ಮಾಡ್ತಾರೆ. ಇಟ್ ಟುಕ್ ಹಿಮ್ 930 years ಟು ರೀಚ್ ಇಟ್ಸ್ ಎಂಡ್ ಆಫ್ ದ ಬ್ರಾಡ್ ವೇ, ಡೆತ್ ಅಲ್ವರ. ಯಾಕೆ ಅಂದ್ರೆ ದೇವ್ರ ವಿರುದ್ಧವಾಗಿ ಪಾಪ ಮಾಡಕ್ಕೆ ಏನಾಗಿತ್ತು ಅವ್ರಿಗೆ? ಅಷ್ಟು ಕಷ್ಟವಾಗಿತ್ತು ರೀ ಅಲ್ವರ. ಆದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಆದಾಮ ಮುಖಾಂತರ ಪ್ರತಿಯೊಬ್ಬ ಮನುಷ್ಯರು ಇವತ್ತು ಏನ್ ಮಾಡ್ತಾ ಇದಾರೆ? ಅದೇ ಒಂದು ವಿಶಾಲವಾದ ಮಾರ್ಗ ನಡ್ಕೊಂಡ್ ಬರ್ತಾ ಇದಾರೆ. ಆದ್ರೆ ಇವತ್ತು ಮನುಷ್ಯ ಎಷ್ಟು ಫಾಸ್ಟ್ ಆಗಿ ಹೋಗ್ತಾನೆ ಅಂತಂದ್ರೆ, ಬ್ರಾಡ್ ವೇ ಎಷ್ಟು ವಿಶಾಲವಾಗಿದೆ, ಎಷ್ಟು ಸ್ಮೂತ್ ಆಗ್ಬಿಟ್ಟಿದೆ ಅಂತಂದ್ರೆ, ಕೇವಲ 50 ವರ್ಷ, 60 ವರ್ಷ, 30 ವರ್ಷದಲ್ಲಿ ಮನುಷ್ಯ ಆ ಮಾರ್ಗದ ಅಂತ್ಯನ ಏನ್ ಮಾಡ್ತಾನ್ರಿ? ಮುಟ್ಬಿಡ್ತಾನ್ರಿ. ಯಾರ ಆ ಮಾರ್ಗದ ಅಂತ್ಯದಲ್ಲಿ ಏನ್ ಮಾಡ್ತಾನ ಬಂದು ಅವ್ನ ಮರಣ ಏನ್ ಮಾಡ್ತಾನ? ಟಚ್ ಮಾಡ್ಬಿಡ್ತಾನ್ರಿ ಅಲ್ವರ. ಯಾಕಿದೆ? ಆ ಮಾರ್ಗ ಏನಾಗಿದೆ? ಅಷ್ಟೊಂದು ಸ್ಮೂತ್ ಆಗಿದೆ ಅಲ್ವರ. ಯಾಕಪ್ಪ ಅಂದ್ರೆ ಏನಪ್ಪ ಕಾರಣ ಅಂತಂದ್ರೆ ಪಾಪ. ಪಾಪದಿಂದ ಏನಾಗಿದೆ? ಮಾರ್ಗ ತುಂಬಾ ಸ್ಮೂತ್ ಆಗ್ಬಿಟ್ಟಿದೆ ರೀ ಅದರ. ಏನಪ್ಪ ಪಾಪ ಅಂತಂದ್ರೆ ನೋಡ್ರಿ ಅಂತೀನಿ. ಏನ್ ಪಾಪ? 1 John 5:17, 1ನೇ ಯೋಹಾನ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳ್ತಾರೆ. ಆನಂದ್ ಬದರ್ ಓದಿ. ಆನಂದ್ ಸಬ್ಬಣ್ಣ ಬದರ್ ಓದ್ತೀರಾ? ಸರಿ, ಅಮೃತ ಸ್ಟರ್ ಓದ್ತೀರಾ? ಅಮೃತ ಸಿಸ್ಟರ್. ಓಕೆ, ಜಯಪ್ರಕಾಶ್ ಬದರ್ ಓದ್ತೀರಾ? ಎಸ್ ಸರ್ ಓದ್ತೀನಿ. ಹಾ 1 John 5:17 ಹಾ ಓದ್ತೀನಿ ಸರ್. ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ. ನೋಡ್ರ, ನೀತಿಗೆ ವಿರುದ್ಧವಾದದ್ದು ಎಲ್ಲವೂ ಏನಾಗಿದೆ ಅಂತೆ? ಪಾಪವಾಗಿದೆ. ಅಂದ್ರ ಸಾಕ್ಬಿಡಿ ಬದಾರ. ಎಲ್ಲ ಅನೀತಿ ಪಾಪವಾಗಿದೆ. ನೀತಿಗೆ ವಿರುದ್ಧವಾದ ಅನೀತಿ, ಎಲ್ಲ ಅನೀತಿ ಏನ್ರಿ? ಪಾಪ ಅಲ್ರ. ಅಂದ್ರೆ ಏನಪ್ಪಾ ಅಂದ್ರೆ ಏನ್ರಿ? ದೇವ್ರ ವಿರುದ್ಧವಾಗಿ ನಡೆಯೋದು ಎಲ್ಲವೂ ಪಾಪನೇ. ಅದು ದೊಡ್ಡದೇ ಇರ್ಬೋದು, ಚಿಕ್ಕದೇ ಇರ್ಬೋದು. ಪ್ರತಿಯೊಬ್ಬ ಮನುಷ್ಯರು ಏನ್ರಿ ಪಾಪ ಮಾಡಿಂದ ಇವತ್ತೆಲ್ಲಾರು ಮಾರ್ಗ ನಡೀತಾರೆ. ನೀತಿವಂತ ನಿಜನವರೇ ಒಬ್ರು ಇಲ್ಲ, ಎಲ್ಲ ನೀತಿ ಮಾರ್ಗದಲ್ಲಿದ್ದಾರೆ. ನೀತಿವಂತರು ಒಬ್ರು ಇಲ್ಲ. ಆದಾಮು ಹಣ್ಣ ತಿಂದ್ರು, ಆದಾಮ್ ಮುಖಾಂತರ ದೇವರೇ ಮಾಡೋದು ನಮ್ಮನ್ನೆಲ್ಲಾರು ಮರಣದಂಡನೆಗೆ ಮಾಡೋದು, ಒಳಗೆ ಮಾಡೋದು. ನಾವೆಲ್ಲರೂ ಆದಾಮ್ನಲ್ಲಿ ಸಾಯ್ತಾ ಇರೋದು. ಅದಕ್ಕೆ ಹೋದ ನೋಡಿ ವಾಕ್ಯ, ರೋಮಪುರದಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ, ರೋಮನ್ಸ್ 5:12. ಲಾವಣ್ಯ ಸಿಸ್ಟರ್, ಲಾವಣ್ಯ ವರುಣ್ ಸಿಸ್ಟರ್ ಓದ್ಬೋದಾ? ರೋಮನ್ಸ್ 5:12. ಓಕೆ, ಮನು ಬ್ರದರ್ ಓದ್ಲಾ ಸರ್ ನಾನು? ಬ್ರದರ್ ಓದಿ. ಓಕೆ, 5:12. ಈ ವಿಷಯ ಹೇಗಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ವೆರಿ ಗುಡ್. ನೋಡ್ರ, ಸೊ ಏನಂತಾರೆ? ಒಬ್ಬ ಮನುಷ್ಯಂದ್ರೆ ಲೋಕದಲ್ಲಿ ಪಾಪವೋ, ಪಾಪದ ಮುಖಾಂತರ ಮರಣವೋ
ಲೋಕದಲ್ಲಿ ಸೇರಿದವು. ಹೀಗೆ ಮರಣವು ಏನ್ ಮಾಡ್ತೀವಿ, ಎಲ್ಲರ ಮೇಲೆ ಏನ್ ಮಾಡ್ತೀವಿ, ವ್ಯಾಪಿಸಂತ ಎಲ್ಲಾರು ಆದಮ್ನೇನ್ರಿ ಸಾಯೋರಾದದ್ದು. ಯಾಕೆ ಅಂತ ನೋಡ್ತೀನಿ, ಅನೀತಿ ಅಲ್ರ, ಎಲ್ಲ ಅನೀತಿ ಏನಾಗಿದೆ ಅಂತೆ, ಪಾಪವಾಗಿದೆ ಅಲ್ರ. ಸದ್ಯ ನೋಡ್ಬೇಕ್ರಿ ಏನಪ್ಪಾ ಅಂದ್ರೆ, ದೇವರ ನೀತಿಯ ತಕ್ಕಡಿ ಏನ್ ಕೇಳ್ತಾರೆ ಅಲ್ರ, ನೀತಿ ಕೇಳ್ತಾರೆ. ಯಾವುದೇ ರೀತಿ ಅನೀತಿ ಇರ್ಬೋದು ಏನ್ರಿ, ಪಾಪಕ್ಕೆ ಸಂಬಳ ಏನ್ರಿ, ಮರಣ ಅಲ್ರ. ಅಂದ್ರೆ ನೋಡ್ರಿ ಅಂತೀರಿ, ದೇವ್ರ ನೀತಿ ತಕ್ಕಡಿ ಹೆಂಗಪ್ಪ ಇದೆ ಅಂದ್ರೆ, ಆನೆ ಕದ್ರು ಕಳ್ಳಾನೆ, ಕಳ್ಳಕ್ಕೆ ಕದ್ರು ಏನ್ರಿ ಕಳ್ಳಾನೆ. ಇದು ದೇವ್ರ ತಕ್ಕಡಿ. ಇವತ್ತು ಲೋಕದಲ್ಲಿ ಹಂಗೈತಾನೆ ಇಲ್ಲ ರೀ. ಆನೆ ಕದ್ದವನ್ಗೆ ಒಂದ್ ಶಿಕ್ಷೆ, ಕಳ್ಳಕ್ಕೆ ಕದ್ದವನ್ಗೆ ಏನ್ರಿ ಒಂದು ಶಿಕ್ಷೆ, ಇಬ್ರಿಗೂ ಒಂದೇ ಶಿಕ್ಷೆ ಕೊಡ್ತಾರ? ಇಲ್ಲ ರೀ. ಅದರ ಸದಿತ್ರ ಏನ್ರಿ, ಏನಪ್ಪ ಪಾಪ ಅಂತ ಹೊಂಟಂದ್ರೆ, ಸುಳ್ಳು ಹೇಳ್ಬೋದಾ? ಸುಳ್ಳು ಹೇಳೋದು ಪಾಪನ ಅಂತಂದ್ರೆ ಎಸ್, ಸುಳ್ಳು ಹೇಳೋದು ಕೂಡ ಏನ್ರಿ ಪಾಪ. ಯಾಕೆ? ಸುಳ್ಳಿಗೆ ತಂದೆ ಯಾರು ಬೈಬಲಲ್ಲಿ? ಯಾರೀ ಸುಳ್ಳಿಗೆ ತಂದೆ? ಸೈತಾನನು. ಸೈತಾನನು. ಸೈತಾನನು ಅಲ್ವರ. ನೋಡ್ರಿ ಇಂತಿನ ವಾಕ್ಯ ಇದೆ ಎಲ್ಲಿ, ಯೋಹನ 8:44. ಸಂತೋಷ್ ಬ್ರದರ್ ಓದ್ತೀರಾ? ಯೋಹನ 8:44. ಸಂತೋಷ್ ಬ್ರದರ್ ಓದ್ತೀನಿ brother. ಓದಿ ಬ್ರದರ್. ಯೋಹನ 8:44. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನೋಡ್ರ, ಸುಳ್ಳುಗಾರನು ಸುಳ್ಳಿಗೇನ್ರಿ ಮೂಲ ಪುರುಷನಾಗಿದ್ದಾನೆ ಅಂತ ನೋಡ್ರ. ಸುಳ್ಳೇ ಏನ್ರಿ ಅವನು ಸತ್ಯವು ಇಲ್ಲವೇ ಇಲ್ಲ ಅಂತ ಅಂದ್ಬಿಟ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋರಗಳೇ, ಸುಳ್ಳಿಗೆ ಮೂಲ ಪುರುಷ ಅಂದ್ರ ಒಳಗೆ ಏನ್ ಮಾಡ್ತಾನೆ, ಸುಳ್ಳು ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಮೊದಲನೇ ಸುಳ್ಳು ಹೇಳಿದ್ದೇನ್ರಿ ಅವನು, ಅಣ್ಣ ತಿನ್ನು ಹೇಗೂ ಏನಾಗೋದಿಲ್ಲ, ಸಾಯೋದಿಲ್ಲ ಅಂತ ಅಂದ್ಬಿಟ್ಟು. ಇವತ್ತು ಲೋಕದಲ್ಲಿ ಮನುಷ್ಯರು ಒಂದ್ ದಿನಕ್ಕೆ ಎಷ್ಟು ಸುಳ್ಳಾಡ್ತಾರೆ ಅಂತಂದ್ರೆ, ಹೆಚ್ಚು ಕಮ್ಮಿ 250ಕ್ಕಿಂತ ಮೇಲೆ ಮನುಷ್ಯರು ಏನ್ ಮಾಡ್ತಾರೆ, ಸುಳ್ಳು ಹೇಳ್ತಾರಂತೆ. ನೀವ್ ಹೇಳ್ಬೋದು, ಏನ್ ಬದರ್ ಎಲ್ಲ ಸಾಧ್ಯನೇ, ಏನ್ ಬದರ್ 250 ಸುಳ್ಳು ಹೇಳ್ತಾರ ಅಂದ್ರೆ, ಓದಿ. ಸುಳ್ಳು ಹೇಗೆ ಗೊತ್ತಾ ಏನ್ರಿ, ಬಿಸ್ನೆಸ್ ಮಾಡ್ಬೇಕ್ರಿ ಏನ್ರಿ ಸುಳ್ಳು ಅಂದ್ರ, ಸರ್ ಇದು ಇಂಪೋರ್ಟೆಡ್ ಐಟಮ್ ಸರ್, ನಿಮಗಾಗಿ ಏನ್ ಮಾಡಿದೀನಿ, ಇದನ್ನ ನಾನು ತರಿಸಿದೀನಿ, ಇದನ್ನ ಏನ್ ಮಾಡಿದ್ವಿ, ಎಕ್ಸ್ಪೋರ್ಟ್ ಐಟಮ್ ಸರ್, ಅಷ್ಟು ಚೀಪಾಗೆಲ್ಲ ಕೊಡೋಕ್ಕಾಗಲ್ಲ ಅಲ್ವರ, ತುಂಬಾ ಬೆಲೆ ಉಳ್ಳೋದು ಅಂತಂದ್ರೆ ಅದು ಸುಳ್ಳೆ. ಎಂತ ಲೋಕಲ್ ಮಾರ್ಕೆಟಿಂಗ್ ಸಿಗ್ತಾ ಇರ್ತಾನೆ. ನಾವು ತರಕಾರಿ ತಗೊಳಕ್ ಹೋಗಿ, ಎಷ್ಟಮ್ಮ ಈರುಳ್ಳಿ ಅಂತಂದ್ರೆ 50 ರೂಪಾಯಿ ಹೇಳ್ತಾನೆ. ಏನಪ್ಪ ಪಕ್ಕದಲ್ಲಿ 20 ರೂಪಾಯಿ ಕೊಡ್ತಾನೆ, ಅಲ್ಲೇ ತೊಗೊಂಡೋಗ್ತಾನೆ ಅಂತ ಅಲ್ವರ. ಅಲ್ಲೇನ್ರಿ ಸುಳ್ಳು. ಆಮೇಲೆ ಮಕ್ಳಿಗೆ ಊಟ ಮಾಡಿಸ್ತಾ ಇರ್ಬೇಕಾರೆ ಸುಳ್ಳು, ಅಯ್ಯೋ ಊಟ ತಿನ್ನು, ಯಾರು ಬಂದ್ಬಿಡ್ತಾನೆ, ಪೊಲೀಸ್ ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ ಅದರ, ಕಾಗೆ ಬಂದು ಎತ್ಕೊಂಡು ಹೋಗ್ಬಿಡ್ತದೆ, ಏನ್ರಿ ಸುಳ್ಳು. ಆಮೇಲೆ ಯಾರೋ ಊಟ ಮಾಡ್ತಾ ಇರ್ಬೇಕಾರೆ ಬ್ರದರ್ ಸಿಸ್ಟರ್ಸ್ ಯಾರೋ ಬಂದ ಅಂತಂದ್ರೆ, ಯಾರೋ ಗೆಸ್ಟ್ ಬಂತಂದ್ರೆ, ಬನ್ನಿ 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 ಏನ್ ಮಾಡಿ ಊಟ ಮಾಡಿ ಅಲ್ವರ. ಅವ್ರು ಏನ್ ಹೇಳ್ತಾರೆ ಅವಾಗ, ಅಯ್ಯೋ ಇವಾಗ ತಾನೇ ಜಸ್ಟ್ ಊಟ ಮಾಡ್ಕೊಂಡ್ ಬಂದಿದ್ದೀನಿ, ಸುಳ್ಳು ನೋಡ್ರಿ ಇದ್ದೀನಿ ಅದರ. ಏನ್ರಿ ಸಮಯಕ್ಕೆ ತಕ್ಕಂತೆ ಒಂದು ಸುಳ್ಳೆ ಒಟ್ಟಲ್ಲಿ, ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು, ಒಟ್ಟ ಸುಳ್ಳೆ ಅಲ್ವಾ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಎಲ್ಲ ಸುಳ್ಳು ಅಲ್ವರ. ಅದೇ ನೋಡ್ಬೇಕ್ರೆ ಇವೆಲ್ಲದಕ್ಕೂ ಏನ್ರಿ ಶಿಕ್ಷೆ ಏನಪ್ಪ ಅಂದ್ರೆ ಮರಣನೇ ಅಲ್ವರ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಲೋಕದಲ್ಲಿ ಪಾಪ ಏನ್ರಿ, ಒಂದು ಕಾಲದಲ್ಲಿ ಮದ್ವೆ ಬಗ್ಗೆ ಯೋಚನೆ ಯಾವಾಗ ಬರೋದು ಅಂತಂದ್ರೆ ಏನ್ರಿ, ಎಲ್ಲ 30 ಇಯರ್ಸ್ ಮೇಲೆ. ಇವಾಗ ಏನಾಗ್ಬಿಟ್ಟವೆ, ಚಿಕ್ಕ ವಯಸ್ಸು ಹುಡುಗರ್ಗೇನ್ರಿ ಆಲ್ರೆಡಿ ಎಲ್ಲ ಬಗ್ಗೆ ಮ್ಯಾನೇಜ್ ಬಗ್ಗೆ ಏನಾಗಿರ್ತಾರೆ, ಕ್ಲೀನಾಗಿ ಗೊತ್ತಿರ್ತಾರೆ. ಸ್ಕೂಲ್ದಲ್ಲಿ ಆಡಿ ಏನ್ ಮಾಡ್ತಾರೆ, ಲವ್ ಮಾಡ್ಬಿಡ್ತಾರೆ. ಇನ್ನೇನು ಕಾಲೇಜ್ ಬಿಟ್ಟು ಸೆಟ್ಲ್ ಆಗಿ ಗೊತ್ತಿಗೆ ಆಡಿ ಏನಾಗಿರ್ತಾರೆ, ಮ್ಯಾರೇಜ್ಗೆಲ್ಲ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ಬಿಡ್ತಾರೆ ಅಲ್ದ್ರ. ಆಮೇಲೆ ಏನ್ರಿ ಸ್ಮೋಕಿಂಗ್, ಅದೇನಾಗ್ಬಿಟ್ಟಿದೆ ಇವತ್ತು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಅದರ ಒಂದು ಗಂಡಸ್ತನಕ್ಕೆ ಏನ್ರಿ ಒಂದು ಸೂಚನೆ, ಸ್ಮೋಕ್ ಮಾಡಿದ್ರೆ ಅಲ್ವರ. ಆಮೇಲೆ ಏನ್ರಿ ಡ್ರಿಂಕ್ಸ್ ಅದರ, ಏನ್ರಿ ಇವತ್ತೆಲ್ಲ ಫ್ಯಾಮಿಲಿಯವರು ಮಕ್ಳ ಜೊತೆ ಕೂತ್ಕೊಂಡೇ ಮಾಡೋರು ಡ್ರಿಂಕ್ಸ್ ಕುಡಿತಾರೆ. ಯಾಕೆ? ಅದು ಸ್ಟೇಟಸ್ಕೋ. ಅಪ್ಪ ಅಮ್ಮ ಮಕ್ಳ ಜೊತೆ ಕುಡಿದ್ರೆ ಏನ್ರಿ, ತುಂಬಾ ದೊಡ್ಡ ಒಳ್ಳೆ ಸಂಸ್ಕಾರ ಅದು ಅಂತ, ಒಳ್ಳೆ ಜನಾಂಗ ಅವರು, ಅದಕ್ಕೆ ಒಟ್ಟಿಗೆ ಏನ್ ಮಾಡ್ತಾರೆ ಇರ್ತಾರೆ ಅಂತ ಅಂತಾರೆ. ಈ ಬೈಬಲ್ ಏನ್ ಹೇಳ್ತಾರೆ, ಕುಡಿಕಾರ ಎಲ್ಗೋಗಲ್ವಂತೆ, ದೇವರಾಜ್ಯಕ್ಕೆ ಹೋಗೋಣ ಅಂತ ಕೊಡ್ತಾರೆ. ಇವೆಲ್ಲ ಪಾಪ ರೀ. ಇವೆಲ್ಲ ಪಾಪ ಮನುಷ್ಯನ ಏನ್ ಮಾಡ್ತದೆ, ವಿಶಾಲವಾದ ಮಾರ್ಗದಲ್ಲಿ ಏನ್ ಮಾಡ್ತದೆ, ಕರ್ಕೊಂಡೋಗ್ತದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಆದಾಮಿಂದ ಹಿಡ್ದಿ ಏನ್ರಿ ಮೋಸೆಸ್ 2000 ವರ್ಷಗಳ ನಂತರ ಮೋಸೆ ಮುಖಾಂತರ ದೇವ್ರ ಮಾಡೋದು ಧರ್ಮಶಾಸ್ತ್ರ ಕೊಟ್ರಿ. ಧರ್ಮಶಾಸ್ತ್ರ ಕೊಟ್ಬಿಟ್ಟು ಆ ಒಂದು ವಿಶಾಲವಾದ ಮಾರ್ಗದಲ್ಲಿ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು, ಮಾರ್ಗನ ಸಿದ್ಧ ಮಾಡಿದ್ರು. ಯಾರು? ಧರ್ಮಶಾಸ್ತ್ರ ಕೀಪಪ್ ಮಾಡೋದ್ ಮುಖಾಂತರ ಅದರ. ಅದಕ್ಕೆ ಧರ್ಮಶಾಸ್ತ್ರ ಕೀಪಪ್ ಮಾಡಿದ್ರೆ ಮನುಷ್ಯನಿಗೆ ನಿತ್ಯ ಜೀವ ಸಿಕ್ಕಿರೋದ್ರಿ. ನೋಡಿ ಓದೋಣ, ಯಾಜಕ ಕಾಂಡ 18:5, ಲೆವಿಟಿಕಸ್ 18:5. ಲೆವಿಟಿಕಸ್ 18:5ನ ಪವಿತ್ರ ಅಸ್ಟರ್ ಓದ್ಬೋದಾ? ಪವಿತ್ರ ಅಸ್ಟರ್ ಏನಿದ್ದೀರಾ? ಸಂಜಯ್ ಕುಮಾರ್ ಬದರ್
ಸೌಭಾಗ್ಯ ಹಾ ಸಿಸ್ಟರ್ ಓದ್ಬಾರ್ದು. ಓದಿ ಬಿಡ್ತಾರೆ ಓದಿ. ಯಾಜಕ ಕಾಂಡದ ಯಾಜಕ ಕಾಂಡ 18:5 ಬ್ರದರ್. ಓದ್ರಿ. ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾವಿಧಿಗಳ ಮೂಲಕ ಬದುಕುವರು. ನೋಡ್ರ ಆದುದರಿಂದ ಹ್ಮ್ ನೀವು ಅವುಗಳನ್ನೇ ಅನುಸರಿಸಬೇಕು. ನೋಡ್ರ ನಾನು ಯೆಹೋವನು. ನೋಡ್ರ ಏನಂತಾರೆ, ಆಜ್ಞಾ ವಿಧಿಗಳನ್ನು ಯಾರ ಕೈಗೂ ನಡೀತಾರೋ ಅದ್ರ ಪಕ್ಕನೇ ಬದುಕ್ತಾರೆ ಅಂತಾರಿ. ಅಷ್ಟು ಪವರ್ ಐತ್ರಿ ನ್ಯಾಯ ಪ್ರಮಾಣದಲ್ಲಿ. ಆದ್ರೆ ನ್ಯಾಯ ಪ್ರಮಾಣನ ಕೀಪ್ ಅಪ್ ಮಾಡಿ ಯಾರು ಬದುಕೋದಿಕ್ಕೆ ಏನಾಗಿಲ್ಲ, ಸಾಧ್ಯ ಆಗಿಲ್ಲ. ಅದರಿಂದ ಏನಾಗ್ಬಿಡ್ತು ಅಂತಂದ್ರೆ ನ್ಯಾಯ ಪ್ರಮಾಣ ಫೇಲ್ಯೂರ್ ಆಗ್ಬಿಡ್ತು. ಯಾಕಪ್ಪ ಅಂದ್ರೆ ಲೋಕದಲ್ಲಿ ನೀತಿವಂತರನಿಲ್ಲ, ಒಬ್ರು ಇಲ್ಲ ರೀ, ಯಾರು ನ್ಯಾಯ ಪ್ರಮಾಣ ಕೀಪ್ ಮಾಡಲ್ಲ. ಅದರಿಂದ ಏನಾಗ್ಬಿಡ್ತಾರೆ, ನ್ಯಾಯ ಪ್ರಮಾಣ ಫೇಲ್ಯೂರ್ ಆಗ್ಬಿಡ್ತು. ವಿಶಾಲವಾದ ಮಾರ್ಗದ ಹೋಗ್ತಂತ ದೇವ್ರ ಮಕ್ಳುಗಳನ್ನ ಏನ್ರಿ ತಪ್ಪಿಸ್ಕೊಳಕ್ ಅವ್ರ ಮಾರ್ಗ ಏನಾಗಿಲ್ಲ, ಅದು ವರ್ಕೌಟ್ ಆಗಿಲ್ಲ. ರೋಮಪುರದಲ್ಲಿ 3:20 ರೋಮನ್ಸ್ 3:20 ಅಲ್ಲಿನ ಅಷ್ಟೇ ಓದ್ತೀರಾ? ಓದ್ತೇನೆ. ರೋಮನ್ಸ್ 3:20 ಓದಿ ಸರ್ ಅಷ್ಟರ್. ಯಾಕೆಂದ್ರೆ ಯಾವನಾದ್ರೂ ನೇಮ ನಿಶ್ಚಯಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ಪಡುವುದಿಲ್ಲ. ನೋಡ್ರ ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ. ನೋಡ್ರ, ಧರ್ಮದಿಂದ ಪಾಪದ ಅರಿವು ಉಂಟಾಗ್ತದೆ ಅಷ್ಟೇ ಹೊರತು ನೀತಿವಂತರಾಗೋದಕ್ಕೆ ಸಾಧ್ಯನಿಲ್ಲ ರೀ. ಅದರ ಹಂಗೆ ನೀತಿವಂತರ ಹಂಗಿದ್ದಿದ್ರೆ ಯೇಸು ಕ್ರಿಸ್ತರ ಬಂದು ನನ್ನ ಶಿವೆ ಮೇಲೆ ಬಂದು ಸಾಯೋದಕ್ಕೆ ಅವಶ್ಯಕತೆನೇ ಇರಲ್ಲ ಅಂತ ಹೇಳ್ತಾರೆ. ಗಲಾತ್ಯರು 2:21 ರೀ. ಗಲೇಷಿಯನ್ಸ್ 2:21 ಓದಿದ್ದೀನಿ. ಗಲೇಷಿಯನ್ಸ್ 2:21 ಶಿಲ್ಪಾ ಸಿಸ್ಟರ್ ಓದ್ರಿ. ನಾನು ದೇವರ ಕೃಪೆಯನ್ನು ನಿರಾರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದ್ರೆ ಕ್ರಿಸ್ತನ ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ನೋಡ್ರ, ಕ್ರಿಸ್ತನ ಮರಣ ಹೊಂದೋದಕ್ಕೆ ಕಾರಣವೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ನೋಡ್ಬೇಕ್ರೆ ನ್ಯಾಯ ಪ್ರಮಾಣ ಏನಾಗೋಯ್ತು, ಫೇಲ್ ಆಗೋಯ್ತು. ಯಾವಾಗ ವಿಶಾಲವಾದ ಮಾರ್ಗದಿಂದ ತಪ್ಪಿಸ್ಕೊಳಕ್ಕೆ ಯಾವ ಒಂದು ಮಾರ್ಗನೂ ಇರ್ಲಿಲ್ವೋ ಅವಾಗ ದೇವ್ರು ಏನಪ್ಪಾ ಮಾಡಂದ್ರೆ ತನ್ನ ಒಬ್ಬನೇ ಮಗನ್ನ ಒಂದು ಬಲಿಯ ಮುಖಾಂತರ ಇಕ್ಕಟ್ಟಾದ ಮಾರ್ಗನ ಏನ್ ಮಾಡಿದ್ರು, ಅಲ್ಲಿ ತೆರೆದ್ರು. ಎಲ್ಲಿಗೆ ಹೋಗೋದಿಕ್ಕೆ? ಜೀವಕ್ಕೆ ಹೋಗೋದಿಕ್ಕೆ. ಅದರ ಹೀಬ್ರೂಸ್ 10:20 ಓದನ. ಇಬ್ರಿಯರು 10ನೇ ಅಧ್ಯಾಯ 20ನೇ ವಾಕ್ಯ ಓದ್ರಿ. ಇಬ್ರಿಯರು 10:20. ಸ್ವಪ್ನ ಸಿಸ್ಟರ್ ಓದಿ. ನಮಗೋಸ್ಕರ ಪ್ರತಿಷ್ಠಿತ ಜೀವವುಳ್ಳ ಹೊಸ ದಾರಿ ಎಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರ ಎಂಬ ತೆರೆಯ ಮುಖಾಂತರ ದೇವರು ಸಮಕ್ಷೇಮದಲ್ಲಿ ಪ್ರವೇಶಿಸೋದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನೋಡ್ರ, ಏನ್ರಿ, ದೇವರ ಸಮಕ್ಷಮದಲ್ಲಿ ಪ್ರವೇಶಿಸಕ್ಕೆ ನಮಗೇನಾಯ್ತಂತೆ, ಧೈರ್ಯ ಉಂಟಾಯ್ತು. ಹೇಗಪ್ಪ ಅಂತಂದ್ರೆ ತನ್ನ ಶರೀರ ಎಂಬಂತ ತೆರೆಯ ಮುಖಾಂತರ ಅಲ್ದ್ರ. ಅದಕ್ಕೆ ಯೇಸು ಕ್ರಿಸ್ತ ಸಾಯ್ಬೇಕ್ರೆ ಏನಾಯ್ತು, ಆಲಯದಲ್ಲಿ ತೆರೆ ಏನಾಗ್ಬಿಡ್ತು, 2 ಭಾಗ ಆಗ್ಬಿಡ್ತು. ಮೇಲ್ಗಡೆಯಿಂದ ಕೆಳಗಡೆಗೆ ಏನಾಗ್ಬಿಡ್ತು, ಆಲಯದ ತೆರೆ ಹರಿದೋಯ್ತು. ಅದೇನಪ್ಪ ಅಂದ್ರೆ ಪರಲೋಕದ ದೇವರೇ ಪರಲೋಕ ರಕ್ಷಣೆಗೆ ಬರೋದಕ್ಕೆ ಒಂದು ಮಾರ್ಗ ಏನ್ ಮಾಡಿದ್ದು, ದೇವ್ರೇ ಏನ್ ಮಾಡಿದ್ರು, ಮಾರ್ಗನ ಸಿದ್ಧ ಮಾಡಿದ್ರು. ಯಾವ್ದಂದ್ರೆ ಕ್ರಿಸ್ತನ ದೇಹ ಎಂಬಂತ ಶರೀರದ ಮುಖಾಂತರ. ಅವಾಗ ಆಯ್ತು ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರವೇಶಿಸೋದಿಕ್ಕೆ ಒಂದು ಧೈರ್ಯ ಉಂಟಾಯಿತು ಅಲ್ವರ. ಅದೇ ಏನ್ ಹೇಳ್ತೀರ, ಫಸ್ಟ್ ಓದಿರೋ ವಾಕ್ಯದಲ್ಲಿ ನೋಡಿದ್ರಿ, ಮತ್ತೆ 7:13 ಮತ್ತು 14 ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗೋದಿಕ್ಕೆ ನೀವು ಮಾಡಿ ಮನಸ್ಸು ಮಾಡಿರಿ. ಅದರ ಎಂಟರ್ ಯು ಇಂಟು ದ ನ್ಯಾರೋ ವೇ ಅಂತ ಹೇಳ್ತಾರೆ. ನ್ಯಾರೋ ವೇ ಅಂತ ಹೇಳ್ತಾರೆ. ಅದರ ಅದಕ್ಕೆ ಯಾಕಪ್ಪ ಅಂತಂದ್ರೆ ವಿಶಾಲವಾದ ಮಾರ್ಗ ನಾಶಕ್ಕೆ ಹೋಗ್ತಂತೆ, ಇಕ್ಕಟ್ಟಾದ ಮಾರ್ಗ ಎಲ್ಲಿಗೆ ಹೋಗ್ತಾರಂತೆ, ಜೀವಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ. ಯೋಚನೆ ಮಾಡಿರ್ತೀನಿ ಏನ್ರಿ, ಯಾರಾದ್ರೂ ಬಂದ್ಬಿಟ್ಟು ಈ ತರ ಮಾಡ್ತಾರ? ಯೋಚನೆ ಮಾಡ್ರಿ. ನಾಶಕ್ಕೆ ಹೋಗೋಂಥ ಮಾರ್ಗ ವಿಶಾಲವಾಗಿದೆ ಅಂತೆ, ಎಲ್ಲಾರು ಹೋಗ್ತಾರಂತೆ. ಆದ್ರೆ ಜೀವಕ್ಕೆ ಹೋಗುವಂತ ಮಾರ್ಗ ಏನ್ರಿ, ಇಕ್ಕಟ್ಟಾಗಿದೆ ಅಂತ ಯಾರು ಹಿಂಗೆ ಮಾಡ್ತಾರೆ? ಯೋಚನೆ ಮಾಡ್ತೀವಿ ನೋಡಿ. ಇವತ್ತು ರೋಡಲ್ಲಿ ಇದೆ ಗೊತ್ತಾ, ರೋಡ್ಗಳು ಎಕ್ಸ್ಪ್ರೆಸ್ ಹೈವೇ ಹೆಂಗಿದೆ, ತುಂಬಾ ಜನಗಳು ಊರಿಗೆ ಹೋಗುವಂತ ಮಾರ್ಗ ಹೆಂಗಿದೆ, ತುಂಬಾ ವಿಶಾಲವಾಗಿ ಸೂಪರ್ ಆಗಿದೆ ಅಲ್ವಾ. ಎಕ್ಸ್ಪ್ರೆಸ್ ಹೈವೇ ತರ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ? ಕಂಫರ್ಟಬಲ್ ಆಗಿ ಹೋಗ್ಲಿ, ಚೆನ್ನಾಗಿ ಹೋಗ್ಲಿ, ಏನು ತೊಂದರೆ ಇಲ್ಲ, ಸುಗಮವಾಗಿನಾಗ್ಲಿ ಹೋಗ್ಲಿ ಅಂತಂದ್ಬಿಟ್ಟು. ಆದ್ರೆ
ಏನ್ರಿ ಹಳ್ಳಿ ಪಳ್ಳಿಗಳಲ್ಲಿ ಹೆಂಗಿದೆ ತುಂಬಾ ಕಮ್ಮಿ ಜನ ಹೋಗೋರು ಹೆಂಗಿದೆ ಅಲ್ಲಿ ಅದು ತುಂಬಾ ಇಕ್ಕಟ್ಟಾಗಿ ಮಾಡೋರೆ. ಯಾಕೆ ಮಾಡೋರೆ? ಯಾಕೆ ಯಾರು ಹೋಗಲ್ವಲ್ಲ. ಅವ್ರ ಜಾಸ್ತಿ ಜನ ಆಗುವಂತ ಮಾರ್ಗ ಹೆಂಗಿರ್ಬೇಕಂತೆ? ಸುಗಮವಾಗಿ ಚೆನ್ನಾಗಿರ್ಬೇಕಲ್ವರ? ಅದು ಬಿಟ್ಬಿಟ್ಟು ದೇವರು ಜೀವಕ್ಕೆ ಹೋಗೋಂಥ ಮಾರ್ಗನ ಇಕ್ಕಟ್ಟು ಬಿಕ್ಕಟ್ಟು ಕಡಿಯೋಕೆ ಕಷ್ಟದ ಮಾಡ್ಬಿಟ್ಟು ವಿಶಾಲವಾದ ಮಾರ್ಗ ಚೆನ್ನಾಗಿ ಮಾಡ್ಬಿಟ್ಟವ್ರಂತೆ. ಇದು ಯಾಕೆ? ಏನ್ ಕಾರಣ? ಹಾಗಾದ್ರೆ ನಾವೇನಪ್ಪ ಮಾಡ್ಬೇಕು ಅಂದ್ರೆ, ಇಕ್ಕಟ್ಟಾದ ಮಾರ್ಗ ಈ ಜೀವನಕ್ಕೆ ಹೋಗ್ತಾರಲ್ಲ, ಅದೇನು ಜೀವನ ಅಂತ ನಾವೇನ್ ಮಾಡಬೇಕು ತಿಳ್ಕೊಬೇಕು. ಅವಾಗ ಏನಕ್ಕೆ ಇಕ್ಕಟ್ಟಾಗಿ ಮಾಡಿದೆ ಅಂತ ನಮ್ಗೆ ಏನಾಗ್ತಾರೆ, ನಮ್ಗೆ ಗೊತ್ತಾಗ್ತಾರೆ ಅಲ್ವರ? ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ ನೋಡಿ, ಇವಾಗ ಬೇರೆ ಬೇರೆ ಹಂತಗಳಲ್ಲಿ ಜೀವನ ಅಂತಿದೆ, ಲೈಫ್ ಅಂತಿದೆ. ಅದರ ಮನುಷ್ಯನ ಏನ್ ಮಾಡಿದರೆ ಭೂಮಿಯ ಹಂತದಲ್ಲಿ ಸೃಷ್ಟಿ ಮಾಡಿ ಅವನಿಗೆ ಜೀವ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಅವನಿಗೂ ಲೈಫ್ ಇದೆ. ಅವನಕ್ಕಿಂತ ಕೆಳಗಡೆ ಹೋದೆ ಪ್ರಾಣಿಗಳಿದೆ. ಪ್ರಾಣಿಗಳಿಗೆ ಏನಾಗಿದೆ, ಒಂದು ಜೀವ ಅಂತ ಅಂದ್ಬಿಟ್ಟಿದೆ. ಅದಕ್ಕೂ ಜೀವ ಇದೆ ನೋಡಿರ್ತೀನಿ, ಇಬ್ಬರಿಗೂ ಜೀವ ಇದೆ. ಆದರೆ ಪ್ರಾಣಿ ಮನುಷ್ಯನಿಗೆ ಈಕ್ವಲ್ ಆಗಿಲ್ಲ. ಮನುಷ್ಯನಿಗಿಂತ ಕೆಳಮಟ್ಟದಲ್ಲಿ ಏನಾಗಿದ್ದಾನೆ ಇದ್ದಾನೆ. ಅದರ ಅದಕ್ಕಿಂತ ಕೆಳಗಡೆ ಹೋದ್ರೆ ಗಿಡ ಮರಗಳು, ಅದಕ್ಕೂ ಜೀವ ಇದೆ ರೀ. ಆದ್ರೆ ಇದೆಲ್ಲಕ್ಕಿಂತ ಕೆಳಗಡೆ ಇರೋಂಥದ್ರಿ. ಅದೇ ತರ ನಾವು ಹಂಗೆ ಮೇಲಕ್ಕೆ ಹೋದ್ರೆ ಮನುಷ್ಯನ್ಕಿಂತ ಮೇಲೆ ದೇವದೂತರುಗಳಿದ್ದಾರೆ. ಆ ದೇವದೂತರುಗಳಿಗೆ ಏನಿದೆ, ಜೀವ ಇದೆ. ಆ ದೇವದೂತರುಗಳು ಇನ್ನ ಸ್ವಲ್ಪ ಮೇಲೆ ಹೋದ್ರೆ ಏನ್ರಿ, ಪ್ರಧಾನ ದೂತರುಗಳಿದ್ದಾರೆ. ಅದರ ಅವ್ರಿಗೂ ಜೀವ ಇದೆ. ಅದರ ಇದು ಎಲ್ಲದಕ್ಕಿಂತ ಮೇಲೆ ನಮ್ಮ ತಂದೆಯ ದೇವರಿಗೆ ಏನಾಗಿದೆ, ಒಂದು ಜೀವ ಇದೆ. ನೋಡಿ, ಇಷ್ಟೊಂದು ಹಂತಗಳಲ್ಲಿ ಜೀವ ಏನಾಗಿದೆ, ಇದೆ. ಇವೆಲ್ಲ ಜೀವನೇ ಅದರ. ಆದ್ರೆ ಇವೆಲ್ಲದಲ್ಲಿ ಉನ್ನತವಾಗಿರೋ ಜೀವ ಯಾವ್ದಪ್ಪ ಅಂದ್ರೆ ನಮ್ಮ ತಂದೆಯ ದೇವರಿಗಿರಂತ ಜೀವ. ಅದರ ನೋಡಿ, ಲೈಫ್ ಒಂದೇ, ಆದರೆ ಡಿಫ್ರೆಂಟ್ ಟೈಪ್ಸ್ ಎಲ್ಲ ಏನೇ ಇದೆ. ಹೆಂಗಪ್ಪ ಅಂತಂದ್ರೆ, ಸೂರ್ಯನ ಬೆಳಕು ನೋಡಿ, ಯೋಚನೆ ಮಾಡಿದ್ದೀನಿ. ಸೂರ್ಯನ ಬೆಳಕು ಏನ್ರಿ ಹಲವಾರು ಪದಾರ್ಥಗಳ ಮೇಲೆ ಹಾಕ್ತಾರೆ, ಬೀಳ್ತಾರೆ. ಒಂದು ಇಟ್ಕೆ ಕಲ್ ಮೇಲೆ ಬಿದ್ದರೆ ಇಟ್ಕೆ ಕಲ್ಲಿರಂಥ ಗುಣಗಳು ಏನ್ ಮಾಡ್ತಾರೆ, ಅದು ಹೊರಗಡೆ ತೋರ್ಪಡಿಸ್ತದೆ. ಗಿಡ ಮರಿಗಳನ್ನು ಬಿದ್ದರೆ ಕಾಯಿ ಪಲ್ಯ ಹಣ್ಣು ತರಕಾರಿಗಳು ಏನ್ ಮಾಡ್ತಾರೆ, ತರ್ತಾರೆ. ಅದೇ ವಜ್ರದ ಮೇಲೆ ಬಿದ್ದರೆ ಯಾವ ತರ ಪ್ರಕಾಶಿಸ್ತಾರೆ ಅಂತಂದ್ರೆ, ಆ ವಜ್ರನೇ ಸೂರ್ಯನ ತರ ಪ್ರಕಾಶಿಸ್ತಾರೆ. ಆದ್ರೆ ವಜ್ರ ಸೂರ್ಯ ಆಗೋದಿಕ್ಕೆ ಸಾಧ್ಯ ಇಲ್ಲ. ಇದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇವೆಲ್ಲ ಹಂತದಲ್ಲಿ ದೇವರೇ ಮಾಡೋ ಜೀವನ ಕೊಟ್ಟಿದ್ರೆ, ಇವೆಲ್ಲ ಒಂದು ಹಂತದಂತ ಜೀವನಕ್ಕೆ ತುಂಬಾ ಉನ್ನತವಾದ ಶ್ರೇಷ್ಠವಾದಂಥ ಜೀವನ ಯಾವ ಜೀವನಪ್ಪ ಅಂತಂದ್ರೆ, ನಮ್ಮ ಪರಲೋಕದಲ್ಲಿ ನಮ್ಮ ತಂದೆಯ ದೇವರಿಗಿರಂತ ಒಂದು ಜೀವನ ಅಲ್ವರ? ಯಾವ್ದಪ್ಪ ಜೀವ ಅದು ಅಂತಂದ್ರೆ ಅಮರತ್ವ. ಯಾವತ್ತೂ ಸಾವೇ ಇಲ್ದಿರಂತ ಒಂದು ಜೀವ. ಈ ಒಂದು ಇಕ್ಕಟ್ಟಾದ ಮಾರ್ಗ ಈ ಜೀವಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ನಮ್ಗೆ ಏನ್ ಮಾಡ್ತಾ ಇರೋದು, ಹೇಳ್ತಾ ಇರೋದು. ಅದಕ್ಕೆ ಈ ಒಂದು ಮಾರ್ಗದಲ್ಲಿ, ಇಕ್ಕಟ್ಟಾದ ಮಾರ್ಗದಲ್ಲಿ ಫಸ್ಟ್ ನಡೆದವ್ರು ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರು. ನಡೆದ್ಬಿಟ್ಟು ಅವ್ರೇನ್ ಮಾಡಿದ್ರೆ ಈ ಒಂದು ಅಮರತ್ವನ ಏನ್ ಮಾಡಿದ್ರು, ಸಾವೇ ಇಲ್ದಿರಂತ ಒಂದು ಸ್ವಭಾವನ ಫಸ್ಟ್ ಅವ್ರು ಪಡ್ಕೊಂಡ್ರು. ಅದಕ್ಕೆ ಯೇಸು ಕ್ರಿಸ್ತ ಭೂಲೋಕಕ್ಕೆ ಬರ್ಬೇಕಾದ್ರೆ ಅವ್ರಿಗೆ ಅಮರತ್ವ ಇಲ್ಲ ರೀ. ಅವ್ರ ಅಮರತ್ವನ ಹೊಂದ್ಕೊಂಡಿದ್ ಯಾವಾಗ ಅಂತಂದ್ರೆ ಶಿಲ್ಬೆಯ ಮರಣದ ನಂತರನೇ, ಪುನರುತ್ಥಾನ ಆಗಿದ್ಮೇಲೆ. ನೋಡಿ, ಓದನ ವಾಕ್ಯ ಯೋಹಾನ 5:26. ಯಾರು ಓದ್ತೀರಾ? ಜಾನ್ 5:26. ಯಾರು ಬ್ರದರ್ ಸಿಸ್ಟರ್ಸ್ ಓದ್ಬೋದಾ? ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು. ವೆರಿ ಗುಡ್ ಸ್ಟಾರ್ ಅಲ್ದರ. ಸೊ ತಂದೆಯು ಹೇಗೆ ಏನ್ರಿ ಸ್ವತಃ ಜೀವವುಳ್ಳವನಾಗಿದ್ದಾನೋ ಅದೇ ತರ ದೇವರೇ ಮಾಡದಂತೆ ಮಗನು ಕೂಡ ಸ್ವತಃ ಜೀವವುಳ್ಳವನಾಗಿ ಮಾಡಬೇಕಂತ ಮಾಡಿದಾರಂತ್ರಿ. ಅದೇನರ್ಥ, ಯೇಸು ಕ್ರಿಸ್ತನಿಗೆ ಈ ತರ ಸ್ವತಃ ಜೀವವುಳ್ಳವನಾಗಿ ಇರ್ಲಿಲ್ಲ, ಅದು ಮಾಡಿದ್ರಂತೆ. ಯಾವಾಗಪ್ಪ ಮಾಡಿದ್ರು ಅಂತಂದ್ರೆ ಶಿಲ್ಬೆ ಮರಣದ ನಂತರ, ಪುನರುತ್ಥಾನದಲ್ಲಿ ಮಾಡಿದ್ರು ಅಲ್ವರ. ಅದಕ್ಕೆ ಯೋಚನೆ ಮಾಡಿರ್ತೀನಿ, ಯೇಸು ಕ್ರಿಸ್ತಗೆ ಫಸ್ಟೇ ಅಮರತ್ವ ಇದ್ದಿದ್ರೆ ಅವ್ರು ಶಿಲ್ಬೆ ಮೇಲೆ ಹೆಂಗ್ ಸಾಯಲಿಕ್ಕೆ ಸಾಧ್ಯವಾಗ್ತಾ ಇತ್ತು? ಕಟ್ಟಲ್ವರ ಅಲ್ವರ. ಸತ್ತಿದ್ದಾರೆ ಅಂತಂದ್ರೆ ಏನ್ರಿ, ಅವ್ರಿಗೆ ಮರಣದ ಸಾಧ್ಯತೆಗಳಿತ್ತು. ಆದ್ರೆ ಇವತ್ತು ಇನ್ನು ಮುಂದಕ್ಕೆ ಸಾಯೋದಿಕ್ಕೆ ಸಾಧ್ಯನೇ ಇಲ್ಲ ರೀ. ಅವರು ಅಮರತ್ವನೇ ಮಾಡೋರು ಪಡ್ಕೊಂಡಿದ್ದಾರೆ ಇಕ್ಕಟ್ಟಾದ ಮಾರ್ಗದಲ್ಲಿ. ಅವರ ಕಷ್ಟದಿಂದ ಏನ್ ಮಾಡಿದ್ರು, ಅವ್ರು ನಂಬಿಕಸ್ಥರಾಗಿ ದೇವ್ರಿಗೆ ಏನಾಗಿದ್ರು ಇದ್ರು. ಎಲ್ಲಿವರೆಗೂ? ಶಿಲ್ಬೆಯ ಮರಣದವ್ರಿಗೆ ಏನಾಗಿದ್ರು, ನಂಬಿಕಸ್ಥರಾಗಿದ್ರು. ಶಿಲ್ಬೆ ಮರಣದ ನಂತರ ದೇವ್ರು ಏನ್ ಮಾಡಿದಾರೆ, ಅವ್ರಿಗೆ ಇಕ್ಕಟ್ಟಾದ ಮಾರ್ಗದಲ್ಲಿ ಅಂತ್ಯದಲ್ಲಿ ಅಮರತ್ವ ಜೀವನ ಏನ್ ಮಾಡಿದ್ರು, ಆ ಜೀವ ಕಿರೀಟನ ಅವ್ರಿಗೆ ದಯಪಾಲಿಸಿದ್ರು. ನೋಡಿ, ಓದನ ಪ್ರಕಟಣೆ 1ನೇ ಅಧ್ಯಾಯ 18ನೇ ವಾಕ್ಯ. ಪ್ರಕಟಣೆ 1:18. ಸುವರ್ಣ ಸಿಸ್ಟರ್ ಬೀದರಿಂದ. ಸುವರ್ಣ ಸಿಸ್ಟರ್ ಓದ್ತೀರಾ ಬೈಬಲ್? ಸುವರ್ಣ ಸಿಸ್ಟರ್ ಆಮೇಲೆ ಓದ್ತೀನಿ. ಹೌದಾ, ಸರಿ ಇಷ್ಟ. ಓಕೆ. ವಿನಾಯಕ ನಾಯ್ಕ್ ಬದರ್ ಬೈಬಲ್ ಓದ್ಬೋದಾ? ವಿನಾಯಕ ನಾಯ್ಕ್
ಹೌದಾ, ಸರಿ, ಓಕೆ. ಬ್ರದರ್ ನಾನು ಹಚ್ತೀನಿ ಬ್ರದರ್. ಓದಿ ಬ್ರದರ್. 1:18 ಬ್ರದರ್. ಪ್ರಕಟಣೆ 1:18 ಸಂತೋಷ್ ಬ್ರದರ್. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇವೆ. ನೋಡ್ರ, ಸತ್ತವನಾದೇನು ಆದರೆ ಈಗೋ ಯುಗ ಯುಗಾಂತರಗಳಲ್ಲಿ ಬದುಕನಾಗಿದ್ದೀನಿ. ಅದ್ರ ಹಂಗಾರೆ ಅವ್ರಿಗೆ ಅಮರತ್ವ ಇಲ್ಲ. ಅದನ್ನೇ ಮಾಡಿದ್ರು ಅವ್ರು ಪಡ್ಕೊಂಡವ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ. ಅಲ್ವರ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಏನಪ್ಪ ಒಂದು ಆಶ್ಚರ್ಯ ಅಂತಂದ್ರೆ, ಅದರ ಇದೇ ಒಂದು ಪ್ರೈಸ್ ಏನ್ರಿ, ಅಮರತ್ವ. ಏಸು ಕ್ರಿಸ್ತು ಮಾಡಿದಂತ ಪಡ್ಕೊಂಡು ಗೊತ್ತ ಅಮರತ್ವ. ಇದೇ ಅಮರತ್ವನ ದೇವರು ಇವಾಗ ಏನು ಹೇಳ್ತಾರೆ, ನಮಗ್ ಕೊಡ್ತೀನಿ ಅಂತ ಹೇಳಿದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಆತನ ಹೆಜ್ಜೆ ಜಾಡಿಯಲ್ಲಿ ಹಾಗೇ ನಡಿಬೇಕ್ರಿ. ಅದರ ಫಸ್ಟ್ ಪೀಟರ್ 2:21, 1 ಪೇತ್ರ 2:21. ಕಾವ್ಯ ಸಿಸ್ಟರ್ ಓದ್ಬೋದಾ? ಕಾವ್ಯ ಸಿಸ್ಟರ್ 1 ಪೇತ್ರ 2:21 ಓದ್ತೀರಾ? ಓಕೆ. ಆನಂದ್ ಬ್ರದರ್ ಓದಿ ಬ್ರದರ್. ಅದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನೋಡ್ರ, ಮಾದರಿಯನ್ನು ತೋರಿಸಿ ನೋಡ್ರಂತೆ ನೀವು ಕೂಡ ಹೆಜ್ಜೆಯಲ್ಲಿ ನಡಿಬೇಕು ಅಂದ್ಬಿಟ್ರೆ. ಈಸ್ ಎಕ್ಸಾಂಪಲ್, ಸೇಮ್ ರಿವಾರ್ಡ್ ರೀ. ಅದರ ನಾವು ಆತನಂತರನೇ ಆತನ ಹೆಜ್ಜೆಯಲ್ಲಿ ನಡಿ ಮರಣದವರೆಗೂ ನಂಬಿಕಸ್ಥರಾಗಿದ್ರೆ ನಮಗೂ ಸೇಮ್ ಪ್ರೈಸ್ ರೀ. ಕೆಲವೊಂದು ವಾಕ್ಯಗಳು ಓದೋಣ. ಪ್ರಕಟಣೆ 3:21. ಸಾರಾಸ್ಟರ್ ಓದ್ತೀರಾ? ರೆವಲ್ಯೂಷನ್ 3:21. ಓದ್ತೀನಿ. ಹ್ಮ್ 3:21. ಹ್ಮ್ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ನೋಡ್ರ, ನಾನು ಜಯ ಹೊಂದಿದ್ದೀನಿ, ಹಾಗೆಯೇ ಯಾರು ಜಯ ಹೊಂದ್ತಾರೋ, ಅದೇನ್ರಿ ಇಕ್ಕಟ್ಟರ ಮಾರ್ಗ, ಇಕ್ಕಟ್ಟು ಬಿಕ್ಕಟ್ಟು ಕಷ್ಟಗಳಿದೆ, ಸಂಕಟಗಳಿದೆ, ಯಾರು ಇದನ್ನ ಜಯ ಹೊಂದ್ತಾರೋ ಅವ್ರಿಗೆ ಏನಪ್ಪ ಮಾಡ್ತಾರೆ, ಹಾಗೆ ಸಿಂಹಾಸನ ಕೂತ್ಕೊಳಕ್ಕೆ ಏನ್ ಮಾಡ್ತೀನಿ, ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡ್ರ, ಸೇಮ್ ರಿವಾರ್ಡ್ ರೀ, ಸೇಮ್ ಪ್ರೈಸ್ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅದರ ಸೇಮ್ ನಮಗೂ ಕೊಡ್ತೀನಿ ಅಂತ ಹೇಳಿದಾರೆ. ಸೇಮ್ ಸಿಂಹಾಸನ ಕೂತ್ಕೊಳ್ಳೋದಿಕ್ಕೆ. ಅದರ ನೋಡಿ, ರೋಮಾಪುರದಲ್ಲಿ 2:7. ಜಮಿ ಮಾಸ್ಟರ್ ಓದ್ತೀರಾ? ರೋಮನ್ಸ್ 2:7. ಯಾರು ಪ್ರಭಾವಮಾನ ನಿರ್ಣಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವೆನು. ನೋಡ್ರ, ಯಾರು ಏನ್ರಿ, ಯಾರು ಬೇಸರಗೊಳ್ಳದೆ ಒಳ್ಳೇದನ್ನ ಮಾಡ್ತಾರೋ ಏನ್ ಕೊಡ್ತಂತೆ? ನಿರ್ಲಯತ್ವ. ನಿರ್ಲಯತ್ವ ಕೊಡ್ತಂತೆ. ಅದರ ನಿತ್ಯ ಜೀವ ನಿರ್ಲಯತ್ವ ಏನ್ ಮಾಡ್ತಾ ಗೊತ್ತಾ? ಇಮ್ಮಾರ್ಟಾಲಿಟಿ. ಅದರ ಸೇಮ್ ಪ್ರೈಸ್ ರೀ. ನೋಡಿ, ಇನ್ನೊಂದು 2 ಪೀಟರ್ 1:4. 2 ಪೀಟರ್ 1:4. ಲಾವಣ್ಯ ಸಿಸ್ಟರ್ ಓದ್ಬೋದಾ? ಲೈನ್ ಇದ್ದೀರಾ? ಲಾವಣ್ಯ, ವರುಣ್ ಸಿಸ್ಟರ್. 2 ಪೀಟರ್ 1:4. ಓಕೆ. ಸೌಭಾಗ್ಯ ಸಿಸ್ಟರ್ ಓದ್ಬೋದಾ? ಲೋಕದಲ್ಲಿ ದುರಾಶೆ ತಪ್ಪಿಸಿಕೊಂಡು ನೀವು ಲೋಕದಲ್ಲಿ ದುರಾಸೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾರೆ. ಉತ್ಕೃಷ್ಟ ಅಂತ ವಾಗ್ದಾನ ನಮಗೆ ದಯಪಾಲಿಸಿ ಏನಕ್ಕೆ? ಲೋಕದ ದುರಾಸೆಗಳನ್ನ ತಪ್ಪಿಸ್ಕೊಂಡು ದೈವ ಸ್ವಭಾವದಲ್ಲಿ ಪಾಲ್ಗೊಳ್ಳೋದಕ್ಕೆ. ದೈವ ಸ್ವಭಾವ ಏನ್ರಿ? ತಂದೆ ದೇವ್ರಿಗಿರಂತ ಸೇಮ್ ಸ್ವಭಾವ, ಅಮರತ್ವ ಸ್ವಭಾವದಲ್ಲಿ ಪಾಲ್ಗಾರ ಆಗೋದಕ್ಕೆ ದೇವ್ರು ನಮ್ಗೆ ಏನ್ ಮಾಡೋರು ಅಂತೀರಿ ಏನ್ರಿ? ದಯಪಾಲಿಸಿದಾರಂತೆ. ಅಲ್ವರ, ಅಂದ ಕರ್ತನಲ್ಲಿ ಪ್ರೀತಿ ಯಾರು ಯೇಸು ಕ್ರಿಸ್ತನ ಮರಣದವರೆಗೂ ನಂಬಿಕಸ್ಥರಾಗಿರ್ತಾರೋ ಸೇಮ್ ಪ್ರೈಸು. ಅಲ್ವರ, ಅಂದ್ರೆ ನಾವು ಭಯ ಪಡಾಗಿಲ್ಲ ರೀ. ಅದರ ಯಾಕೆ ಗೊತ್ತಾ? ನಮ್ಮ ಜೊತೆಗೆ ದೇವ್ರು ಇರ್ತಾರೆ. ಎಷ್ಟೋ ಜನ ತಿಳ್ಕೊಂಡ್ಬಿಡ್ತಾರೆ, ಯೇಸು ಕ್ರಿಸ್ತ ನಂಬಿಟ್ರೆ ಸಾಕು ಹಂಗೇ ಎಲ್ಗೊಡಿದ್ವಿ, ಸೀದಾ ಪರಲೋಕಕ್ಕೆ ಹಂಗೆ ಹೊಡಿತೀನಿ, ಬೆಡ್ ಆಫ್ ರೋಸಸ್ ಅಲ್ಲಿ ಹಂಗೆ ನಂಬಿದ ತಕ್ಷಣ ಸೀದಾ ಪಟ್ಟಂತ ಏನಾಗ್ಬಿಡ್ತಾರೆ, ಪರಲೋಕಕ್ಕೆ ಹೊರ್ಟೋಯ್ತೀರಿ ಅಂತ. ಪರಲೋಕಕ್ಕೆ ಅಷ್ಟು ಈಸಿಗೆ ಹೋಗಲ್ಲ ರೀ. ಕಷ್ಟ ಸಂಕಟಗಳನ್ನ ಅನುಭವಿಸಿ, ಸಂಕಟಗಳನ್ನ ಸಹಿಸ್ಕೊಟ್ಟು ಕ್ರಿಸ್ತನ ನಿಮಿತ್ತವಾಗಿ ಏನ್ರಿ ನಾವು ಪರಲೋಕ ರಾಜ್ಯಕ್ಕೆ ಏನ್ರಿ ಹೋಗ್ಬೇಕ್ರಿ. ಅಪೊಸ್ತಲ ಕೃತ್ಯಗಳು 14:22. ಜಯಪ್ರಕಾಶ್ ಬದಾರ್ ಓದ್ತೀರಾ? Acts 14:22. Yes sir, I will read it. 14:22. Acts 14:22. Yes sir.
ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ನೋಡ್ರ ಏನ್ರಿ ಹೆಂಗಂತೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತೆ, ದೇವ್ರ ರಾಜ್ಯಕ್ಕೆ ಹೆಂಗ್ ಸೇರ್ಬೇಕಂತೆ, ಬಹು ಕಷ್ಟ ಸಂಕಟಗಳನ್ನ ತಾಳಿ. ಹಂಗೆ ಹೋಗ್ಬಿಡಕ್ಕಾಗಲ್ಲ ರೀ. ಅದರ ಕಷ್ಟ ಸಂಕಟಗಳು ಅಂತ ಹೇಳಿದ ತಕ್ಷಣ ಭಯ ಪಡ್ಕೊಂಡ್ಬಿಡ್ಬೇಕಾ? ಇಕ್ಕಟ್ಟಾದ ಮಾರ್ಗ, ಇಕ್ಕಟ್ಟು ಬಿಕ್ಕಟ್ಟು ಕಂಡಿಡಿಯೋರು ಸ್ವಲ್ಪ ಜನ. ಅದರ ಏನಿದೆ ಎಲ್ಲಾ ತರ ಡೇಂಜರ್ಸ್ ಏನಾಗಿದೆ ಇದೆ, ಆದ್ರೆ ಭಯ ಪಡಗಿಲ್ಲ ರೀ. ಯಾಕೆ ಗೊತ್ತಾ? ಆಲ್ರೆಡಿ ಆ ಮಾರ್ಗದಲ್ಲಿ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತು ಹೋಗಿದಾರ್ರಿ. ಅದರ ಅವ್ರು ಹೋಗಿರೋದ್ರಿಂದ ನಮಗೆ ಹೇಳ್ತಾರೆ, ನೀವು ವರಿ ಮಾಡ್ಬಿಟ್ರಿ, ನಾನು ಆಲ್ರೆಡಿ ಮಾರ್ಗದಲ್ಲಿ ಹೋಗಿರೋದ್ರಿಂದ ನಿಮಗೆ ನಡ್ಕೊಂಡು ಹೋಗೋದಕ್ಕೆ ನಾನೇನ್ ಮಾಡ್ತೀನಿ, ಸಹಾಯ ಮಾಡ್ತೀನಿ, ಧೈರ್ಯವಾಗಿರಿ ಅಂತ ಹೇಳ್ತಾರೆ. ನೋಡ್ತೀನಿ ಜಾನ್ 16:33, ಯೋಹಾನ 16ನೇ ಅಧ್ಯಾಯ 33ನೇ ವಾಕ್ಯ. ಬದರ್ ಓದಿ ಬದರ್. ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿರುವಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೋಡ್ರ, ಧೈರ್ಯವಾಗಿರಿ, ಹೆದರಬೇಡಿ, ನಾನು ಜಯಿಸಿದ್ದೀನಿ, ನಿಮಗೆ ಜಯಿಸಿರಿ, ಖಂಡಿತವಾಗೂ ಸಹಾಯ ಮಾಡ್ತಿದ್ದಾರೆ ಅರ್ಥ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ನಾವೇನು ತಲೆ ಕೆಡ್ಸ್ಕೊಳಂಗಿಲ್ಲ ರೀ. ಅಯ್ಯೋ ಏನಪ್ಪ ಬರ್ಬಾರ್ದು ಬಂದ್ಬಿಡ್ತು ಅಂದ್ಬಿಟ್ಟು, ಬರ್ಬಾರ್ದು ಬಂದ್ಬಿಟ್ರೆ ಏನು ಇಲ್ದಿರೋ ರೀತಿಯಲ್ಲಿ ದೇವ್ರ ದಾರಿ ಏನ್ ಮಾಡ್ತಾರೆ, ನಮಗೆ ಸಿದ್ಧ ಮಾಡ್ತಾರೆ ತಪ್ಪಿಸ್ಕೊಳಕ್ಕೆ. 1 Corinthians 10:13 ತಗೋಬೇಕು. ಎಷ್ಟೇ ಓದದ? 1 Corinthians 10:13. ಮನುಷ್ಯನಿಗೆ ಸಾಮಾನ್ಯವಾಗಿ ಬರುವ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸುವುದಕ್ಕಿಂತ ಹೆಚ್ಚಿನ ಶೋಧನೆಯನ್ನು ಆತನು ನಿಮಗೆ ಬರಮಾಡುವುದಿಲ್ಲ. ಆದರೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಬರುತ್ತದೆ. ನೋಡ್ರ ಏನ್ರಿ, ಸಹಿಸ್ಕೊಳಕ್ಕೆ ಶಕ್ತರಾಗುವಂತ ಏನ್ ಮಾಡ್ತಾರೆ ನಿಮ್ಗೆ? ಅಲ್ಲಿ ದೇವ್ರ ಕೃಪೆಯನ್ನು ನೀಡ್ತಾರೆ. ನೋಡಿರ್ತೀನಿ, ತಾಳಕ್ಕಾಗದಿರುತ್ತೆ ಶೋಧನೆ ಯಾವತ್ತೂ ಕೊಡೋದ ರೀ. ಶೋಧನೆ ಬರ್ತಾ ಇರ್ಬೇಕಾದ್ರೆ ತಪ್ಪಿಸ್ಕೊಳಕ್ ದೇವ್ರ ಏನ್ ಮಾಡ್ತಾರೆ ಅಂತ ನಮ್ಗೆ ಮಾರ್ಗ ಸಿದ್ಧ ಮಾಡ್ತಾರೆ. ಇನ್ನೇನಪ್ಪ ಬೇಕು ಅಲ್ದರ? ಅಂದ್ರೆ ಧೈರ್ಯವಾಗಿ ಏನ್ ಮಾಡೋದು, ಇಕ್ಕಟ್ಟಾದ ಮಾರ್ಗದಲ್ಲಿ ಎಷ್ಟೋ ಕಷ್ಟ ಸಂಕಟಗಳನ್ನ ಸಹಿಸ್ಕೊಂಡು ಮಾಡೋದು ದೇವರಾಜ್ಯಕ್ಕೆ ಹೋಗ್ಬೋದ್ರಿ. ಈ ತರ ಯಾರು ಮರಣದವರೆಗೂ ದೇವ್ರಿಗೆ ನಂಬಿಕಸ್ಥರಾಗಿರ್ತಾರೋ ಅವ್ರಿಗೆ ಪರಲೋಕದ ರಕ್ಷಣೆ. ಕ್ರಿಸ್ತನೊಂದಿಗೆ 1000 ವರ್ಷ ಎಂಟ್ರಿ ಮಾಡ್ತಾರೆ ಅವ್ರ ಆಳ್ವಿಕೆ ಮಾಡ್ತಾರೆ. ನೋಡಿ ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ. ಸುವರ್ಣ ಸಿಸ್ಟರ್ ಓದ್ಬೋದಾ? ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ. ಎಸ್ ಬ್ರದರ್. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವರು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವನ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ನೋಡ್ರ, ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಂತ ನೋಡಿ ಅಲ್ರ. ಏನು ಸಭೆ ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ ಅಲ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯಾದಗಳೇ, ಸಭೆಗೆ ಯಾವ ಥರಪ್ಪ ಪುನರುತ್ಥಾನ ಅಂತಂದ್ರೆ ಆತ್ಮಿಕ ಶರೀರದಲ್ಲಿ ಮಹಿಮೆಯ ಪುನರುತ್ಥಾನ ರೀ. ಯಾವ ಥರ ಮಹಿಮೆಯ ಶರೀರ ಅಂತಂದ್ರೆ, ಅಪೋಸ್ಟಲ್ ಪೌಲ್ ಕ್ರಿಸ್ತನ್ನ ಏನ್ ಮಾಡ್ತಾರೆ, ಪುನರುತ್ಥಾನಗಿಂತ ಕ್ರಿಸ್ತನ್ ನೋಡ್ತಾರೆ. ಎಷ್ಟು ಪ್ರಕಾಶವಾಗಿದ್ರು ಅಂತಂದ್ರೆ ಮಧ್ಯಾಹ್ನ ಸೂರ್ಯನ್ಕಿಂತ ಏನಾಗಿರಂತೆ ಪ್ರಕಾಶವಾಗಿದ್ರಂತೆ. ಅವ್ನು ನೋಡ್ಬಿಟ್ಟು ಕಣ್ಣಿನಾಗ್ಬಿಡ್ತಾನೆ, ಹಂಗೆ ಕೂಡ ಆಗ್ಬಿಡ್ತಂದ್ರಿ. ಅಂಥ ಮಹಿಮೆಯ ಶರೀರನ ದೇವರು ನಂಬಿಕಸ್ಥಾಗಿರೋ ಸಭೆಗೆ ಏನ್ ಮಾಡ್ತಾರೆ, ದಯಪಾಲಿಸ್ತಾರೆ. ನೋಡಿ ಎಲ್ಲಿ ಕೊಟ್ಟಿದ್ದಾರೆ? 1 ಯೋಹಾನ 3:2 ಓದ್ರಿ ಅಂತೀನಿ. 1 ಯೋಹಾನ 3:2 ಯಾರು? ಸುಧಾಕರ್ ಬುದರ್ ಓದಿ ಬುದರ್. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನ ನೋಡುವೆವು. ನೋಡ್ರ, ಮುಂದಕ್ಕೆ ಏನಾಯ್ತು ನಮಗ್ ಗೊತ್ತಿಲ್ಲ. ಆದ್ರೆ ಕ್ರಿಸ್ತನು ಪ್ರತ್ಯಕ್ಷನಾಗ್ಬೇಕ್ರೆ ಆತನ ತರ ಇರ್ತೀರಿ ಮಾತ್ರ ಗೊತ್ತಿರಿ ಅಷ್ಟೇ. ಆತನ ತರ ಇರ್ತಾನೆ ಏನ್ರಿ? ಅಪೋಸ್ಟಲ್ ಪೌಲ್ ನೋಡಿ ಕಣ್ಣೇನಾಗ್ಬಿಡ್ತಾವ ಅಂತ ಮಹಿಮೇಶ್ವರಿ ರೀ. ಅದನ್ನೇ ಹೇಳೋದು, ಇಕ್ಕಟ್ಟಾದ ಮಾರ್ಗ ಜೀವನಕ್ಕೆ ಹೋಗ್ರೆ ಅಮರತ್ವ ಜೀವ ರೀ. ಈ ಜೀವನ ನಮಗ್ ಕೊಡ್ತಂತೆ. ಅದಕ್ಕೆ ಇವಾಗ ಇಕ್ಕಟ್ಟಾದ ಮಾರ್ಗ ಏನಾಗಿದೆ, ಇನ್ನ ತೆರೆದಿದ್ದೆ ರೀ. ಅದು ಎಲ್ಲಿವರೆಗೂ ತೆರೆದಿದ್ದಾರೆ ಅಂದ್ರೆ ಕ್ರಿಸ್ತನ 2ನೇ ಬರಿಕೆವರೆಗೂ. ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬಂದಿದ ತಕ್ಷಣ ಆ ಮಾರ್ಗನ ಏನ್ ಮಾಡ್ತಾರೆ, ಕ್ಲೋಸ್ ಮಾಡ್ಬಿಡ್ತಾರೆ. ಆ ಡೋರ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಇಕ್ಕಟ್ಟಾದ ಮಾರ್ಗನ ಏನ್ ಮಾಡ್ತಾರೆ, ಕ್ಲೋಸ್ ಮಾಡ್ಬಿಡ್ತಾರೆ. ಸರಿ, ಇಕ್ಕಟ್ಟಾದ ಕ್ಲೋಸ್ ಮಾಡ್ಬಿಟ್ರೆ ಮಿಕ್ಕಿದವ್ರಿಗೆ ಏನ್ ರಕ್ಷಣೆ? ನಾವೇನ್ ನೋಡಿದ್ರಿ ಇವಾಗ? ವಿಶಾಲವಾದ ಮಾರ್ಗ ನೋಡಿದ್ರಿ. ಅನೇಕ ಜನಗಳು, ಎಲ್ಲಾ ಜನಗಳು ವಿಶಾಲವಾದ ಮಾರ್ಗ ನಡೀತಿದ್ದಾರೆ. ಆದ್ರೆ ವಿಶಾಲವಾದ ಮಾರ್ಗದಿಂದ ತಪ್ಪಿಸ್ಕೊಂಡ್ ಬರೋರು ಎಷ್ಟು ಜನ ಮಾತ್ರ? ಸ್ವಲ್ಪ ಜನ ಮಾತ್ರ. ಕಂಡಿಡಿಯೋರೇ ಸ್ವಲ್ಪ ಜನ ಅನ್ಬಿಟ್ರು. ನಡೆಯೋರು ಇನ್ನೇ ಜನ ಹೇಳ್ತಾರೆ, ಯೋಚನೆ ಮಾಡ್ತೀನಿ, ಇನ್ನು ಸ್ವಲ್ಪ ಜನನೇ. ಮತ್ತೆ ಮಿಕ್ಕಿದವ್ರಿಗೇನೋ
ಕರೆಕ್ಟಲ್ಲ? ಮಿಕ್ದವ್ರಿಗೇನೋ ಇರ್ಬೇಕಲ್ವಾ? ಮಿಕ್ಕಿದ ಲೋಕ ಜನಗಳು ಏನ್ರಿ 99% ಎಲ್ಲೋಗ್ತಾರೆ ಇವತ್ತೆಲ್ಲ ವಿಶಾಲ ಮಾರ್ಗ. ಇನ್ನು 1% ಮಾತ್ರ ರಕ್ಷಣೆ ಅಂದ್ಬಿಟ್ರೆ ಹಾಗಾದ್ರೆ ಮಿಕ್ಕಿದ 99%ಗೆ ಏನು ಬೇರೆ ಮಾರ್ಗನೇ ಇಲ್ವಾ? ಇನ್ನೇನು ಬೇರೆ ಮಾರ್ಗನೇ ಇಲ್ವಾ? ಬರೀ ಇಕ್ಕಟ್ಟಾದ ಮಾರ್ಗ, ವಿಶಾಲವಾದ ಮಾರ್ಗ ಅಷ್ಟೇನಾ? ಬೇರೆ ಏನು ರಕ್ಷಣೆ ಮಾರ್ಗನೇ ಮಾಡಿಲ್ವಾ? ದೇವ್ರು ಏನು ಯೋಜನೆನೇ ಮಾಡಿಲ್ವಾ ಅಂತಂದ್ರೆ ಯೋಜನೆ ಇದೆ ರೀ. ಬೈಬಲಲ್ಲಿ ದೇವ್ರು ಹೇಳ್ತಾರೆ, ದೇವ್ರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಮಾಡಂತೆ ತನ್ನೊಬ್ಬನೇ ಮಗನ್ನ ಕೊಟ್ಟರಂತೆ. ಅದರ ಯೇಸು ಕ್ರಿಸ್ತ ಲೋಕ ರಕ್ಷಕ ಅಂತ ಏನ್ರಿ ಮಾಡ್ತಾರೆ ಹೇಳ್ತಾರೆ. ಸ್ನಾನಿಕ ಯೋನ ಯೇಸು ಕ್ರಿಸ್ತ ನೋಡ್ಬಿಟ್ಟು ಹೇಳ್ತಾರೆ ಅಂದ್ರೆ ಇಗೋ ಏನ್ರಿ ಯಜ್ಞದ ಕುರಿಯಾದ ಆತನು ಇಡೀ ಲೋಕದ ಪಾಪವನ್ನು ಏನ್ರಿ ಎತ್ಕೊಳವಂತ ಕುರಿಯಾದ ಆತನು. ಜೀಸಸ್ ಕ್ರೈಸ್ಟ್ ಇಸ್ ಲೈಟ್ ಎವ್ರಿ ಮ್ಯಾನ್ ದಟ್ ಕಮಿಟ್ ಇನ್ ಟು ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ನಿಜವಾದ ಬೆಳಕು ಆತನೇ ಅಂತ ಏನ್ ಮಾಡ್ತಾರೆ. ಹಂಗಿರ್ಬೇಕ್ರೆ ದೇವ್ರು ಏನು ಪ್ಲಾನೇ ಮಾಡಿರಲ್ವಾ? ಖಂಡಿತವಾಗೂ ಏನ್ರಿ ದೇವ್ರು ಲೋಕನ ಇಷ್ಟು ಮಾತ್ರಕ್ಕೆ ಪ್ರೀತಿ ಮಾಡಿರೋ ದೇವರು ಅವ್ರಿಗೊಂದು ಪ್ಲಾನ್ ಮಾಡದೆ ಬಿಟ್ಬಿಡ್ತಾರ ಅಂದ್ರೆ ಮಗನ್ನೇ ಕೊಟ್ಟಿರೋ ದೇವ್ರು ಅವ್ರಿಗೆ ಪ್ಲಾನ್ ಏನ್ ಮಾಡೋರೆ. ಏನಪ್ಪ ಪ್ಲಾನ್? ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಹೆಂಗ್ ಗೊತ್ತಾ ಮಾಡ್ತಾರೆ? ಒಂದು ಡೋರ್ನ ಕ್ಲೋಸ್ ಮಾಡ್ತಾರೆ, ಇನ್ನೊಂದು ಡೋರ್ನ ಓಪನ್ ಮಾಡ್ತಾರ್ರಿ. ಏನಪ್ಪ ಡೋರ್ ಅಂತಂದ್ರೆ ಇನ್ನೊಂದು ಮಾರ್ಗನ ಏನ್ ಮಾಡ್ತಾರೆ? ಲೋಕ ಜನಗಳಿಗೆ ತೆರೀತಾರೆ. ಯಾವ ಮಾರ್ಗ ಅದು? ನೋಡ್ರಿ ಇದ್ದೀನಿ ಎಲ್ಲಿ? ಯೆಶಾಯ 35:8. ಸಂತೋಷ್ ಬ್ರದರ್ ಓದ್ತೀರಾ? ಯೆಶಾಯ 35:8. ಅಲ್ಲಿ ರಾಜಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನೂ ಅಲ್ಲಿ ನಡೆಯನು, ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ವೆರಿ ಗುಡ್. ನೋಡ್ರಿ ಹೇಳ್ತಾರೆ ಅಲ್ಲಿ ರಾಜ್ಯ ಮಾರ್ಗವಿರುವುದು. ಅದರ ರಾಜ್ಯ ಮಾರ್ಗ ದೇವ್ರ ಏನ್ ಮಾಡ್ತಾರೆ? ತೆಗಿತಾರೆ. ಹೈವೇ, ದೇ ಶಲ್ ಬಿ ಎ ಹೈವೇ ಆಫ್ ಹೋಲಿನೆಸ್ ಅದರ ಅಂತ ಹೇಳ್ತಾರೆ. ದೇ ಶಲ್ ಬಿ ಎ ಹೈವೇ ಆಫ್ ಹೋಲಿನೆಸ್. ರಾಜ್ಯ ಮಾರ್ಗವನ್ನು ಏನ್ ಮಾಡ್ತಂತೆ? ಅದು ತೆಗಿತಂತೆ. ಅದರ ಅದೇನ್ರಿ ಪರಿಶುದ್ಧ ಮಾರ್ಗ ಅಂತ ಎಣಿಸಲ್ಪಡುವುದು. ಏನ್ರಿ ಅದು ಅಶುದ್ಧನು ನಡೆಯನು ಅಲ್ಲರ. ಅದು ಯಾರಿಗಪ್ಪ ಅಂದ್ರೆ ದೇವ್ರ ಜನರಿಗಾಗಿ ಏನ್ ಮಾಡ್ತಾರೆ ದೇವ್ರು ಮಾಡಿತಾರಂತೆ ಅಲ್ವರ. ಮೂಢನು ಕೂಡ ದಾರಿನೂ ತಪ್ಪಲ್ಲ ಅಂತ. ಇದ್ಯಾರಪ್ಪ ಮೂಢ? ಬೈಬಲ್ ಮೂಢ ಯಾರು ಗೊತ್ತಾ? ಇವನ್ ಎ ಫೂಲ್ ಶಲ್ ನಾಟ್ ಎರ್ ದೇರ್ ಇನ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಫೂಲ್ ಅನ್ನು ಯಾರು ಬೈಬಲಲ್ಲಿ ಗೊತ್ತಾ? ಯಾರಿಗಾರ ಮೂಢನ ಯಾರು ಗೊತ್ತಾ? ಕ್ರಿಸ್ತನನ್ನು ನಂಬದೇ ಇರುವಂತವನು. ದೇವ್ರನ್ನ ಇಲ್ಲ ಅಂತ ಹೇಳೋನೆ ಏನ್ರಿ ಮೂಢ ರೀ. ಗೊತ್ತಾ? ಬೈಬಲ್ ಇದೆ, ಓದ್ರಿ ಅಂತೀರಿ. ಕೀರ್ತನೆಗಳು 14:1 ಓದ್ರಿ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ದುರ್ಮತಿಗಳು ಏನ್ ತಿಳ್ಕೊಂಡ್ಬಿಟ್ಟಾರೆ? ದೇವ್ರಿಲ್ಲ ಅಂತ ಮನಸ್ಸಲ್ಲಿ ಹೇಳ್ಕೊಂಬಿಟ್ಟ ನೋಡ್ರಿ. ಕರ್ತನಲ್ಲಿ ಪ್ರೀತಿ ಅನ್ನೋದ್ರೊಳಗೆ ಮನಸ್ಸಲ್ಲಿ ದೇವ್ರಿಲ್ಲ ಅಂತ ಹೇಳ್ಕೊಂಬಿಟ್ಟ. ಈ ದುರ್ಮತಿಗಳು ಕೂಡ ಏನ್ರಿ, ಈ ಮೂಢರು ಕೂಡ ದೇವ್ರ ರಾಜ್ಯದಲ್ಲಿ ಮಿಸ್ಟೇಕೇ ಮಾಡಲ್ಲ ರೀ. ಅಷ್ಟು ಸರಳವಾಗಿ ಏನಿರ್ತಂತೆ ಇದು ರಾಜ್ಯ ಮಾರ್ಗ. ಅಂದ್ರೆ ಏನಂದ್ರೆ ಈ ರಾಜ್ಯ ಮಾರ್ಗ ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಸರಳವಾಗಿರ್ತಾರೆ, ಅದ್ರಲ್ಲಿ ಯಾವ ತೊಂದರೆನೂ ಇರಲ್ಲ. ಅಂದ್ರೆ ಇವನ್ ಒಬ್ಬ ಮೂಢ ಇವಾಗ ಯಾರು ದೇವ್ರಿಲ್ಲ ಅಂತ ಹೇಳ್ತಾ ಇದ್ದಾನೋ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಲ್ವೋ, ಅವನು ಕೂಡ ಅವಾಗ ಮಿಸ್ಟೇಕೇ ಮಾಡಲ್ವಂತ್ರಿ. ಅಷ್ಟು ಸುಲಭವಾಗಿ ಏನಾಗಿರ್ತಂತೆ ಇರ್ತನ್ರಿ. ಆದ್ರೆ ಆಮೇಲೆ ಆ ರಾಜ್ಯ ಮಾರ್ಗದ ಇನ್ನೇನು ಇರ್ತಂತೆ ಓದಿ ನೋಡಿದ್ರಿ ಮುಂದಕ್ಕೆ. ಯೆಶಾಯ 35:9. ಸಾರಾ ಸ್ಟಾರ್ ಓದ್ತೀರಾ? ಯೆಶಾಯ 35:9. ಓದ್ತೀನಿ. ಸಿಂಹವು ಅಲ್ಲಿರದು, ಕ್ರೂರ ಜಂತು ಅಲ್ಲಿ ಸೇರದು, ಕಾಣುವುದೇ ಇಲ್ಲ. ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು. ನೋಡ್ರ, ಸಿಂಹವು ಸಾಕ್ಬಿಟ್ರೆ ಇನ್ನೊಂದು ವಾಕ್ಯ ಆಮೇಲೆ ನೋಡೋಣ. ಅದರ ಸಿಂಹವು ಅಲ್ಲಿ ಇರುವುದೇ ಇಲ್ಲ, ಕ್ರೂರ ಮೃಗವು ಏನ್ರಿ ಅಲ್ಲಿ ಕಾಣಿಸೋದೇ ಇಲ್ಲ ಅಂತೆ. ಅಲ್ಲ, ಬಿಡುಗಡೆ ಆದವರು ಏನ್ರಿ ಅಲ್ಲಿ ನಡೀತಾರಂತೆ. ಏನಿದು ಸಿಂಹ? ದೇವರಾಜ ಸಿಂಹ ಇರಲ್ವಾ? ಸಿಂಹ ಇರ್ತದ ಇಲ್ವಾ? ಅಲ್ವರ ನೋಡಿ, ಒಂದು ವಾಕ್ಯ ಓದನ. ಯೆಶಾಯ 11ನೇ ಅಧ್ಯಾಯ 6-9. ಯಾರು ಓದ್ರಿ? ಯೆಶಾಯ 11ನೇ ಅಧ್ಯಾಯ 6-9. ಓದ್ತೀನಿ ಸರ್. ಓದಿ ಬಿಡ. ಓಕೆ. ತೋಳವು ಕುರಿಯ ಸಂಗಡ ವಾಸಿಸುವುದು, ಆ ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು. ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು. ಇವುಗಳನ್ನು ಪುಷ್ಟ ಪಶುವು ಒಟ್ಟಿಗಿರ್ತಾರಂತೆ. ಓಹೋ. ಆಮೇಲೆ ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು.
ಇವುಗಳನ್ನ ಚಿಕ್ಕ ಮಗು ನಡೆಸ್ತಾರಂತೆ. ಆಮೇಲೆ ಹಸುವು ಕರಡಿಯ ಸಂಗಡ ಮೇಯುವವು. ಅರೆ, ಹಸುವು ಯಾರ ಜೊತೆ ಮೈತಾರಂತೆ? ಕರಡಿಯ ಸಂಗಡ ಮೈತಾರಂತೆ. ಹಾ, ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು. ಓಹೋ, ಹಾ, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು. ಏನ್ ಬ್ರದರ್, ಕರೆಕ್ಟಾಗಿ ಓದ್ತಾ ಇದ್ದೀರಾ ನೀವು? ಖಂಡಿತ. ನೋಡ್ರ ಏನ್ ಹೇಳ್ತದೆ? ದೇವರ ರಾಜ್ಯದಲ್ಲಿ ಸಿಂಹವು ಏನ್ ತಿಂತಾರಂತೆ? ಎತ್ತಿನಂತೆ ಹುಲ್ಲು ತಿನ್ನುವುದು. ಎತ್ತಿನಂತೆ ಹುಲ್ ತಿಂದ. ಇವತ್ತು ತಿಂತದ? ಒಂದು ಝೂಗ್ ಹೋಗ್ಬಿಟ್ರೆ ಹುಲ್ ಕೊಟ್ಟ ಸುಮ್ಮ ಬಿಡ್ತದ ಸಿಂಹ? ಅದನ್ನೀಡಪ್ಪ ನೀನ್ ಬಾಪ ಅಂತಂತದೆ ಅಲ್ವರ. ಕ್ರಿಸ್ತನ ರಾಜ್ಯದಲ್ಲಿ ಹಿಂಗಿರ್ತಾನೆ ನೋಡಿರ್ತೀನಿ ಅಲ್ವರ. ಏನ್ರಿ, ತೋಳವು, ಚಿರತೆಯು ಎಲ್ಲ ಒಟ್ಟಿಗೆ ಇರ್ತಾರಂತಾರೆ. ಸಿಂಹ ಏನ್ ತಿಂತಾರಂತೆ? ಎತ್ತಿಂತರ ಹುಲ್ ತಿಂತಾರಂತೆ. ನೆಕ್ಸ್ಟ್ ಅಲ್ಲಿ ಮುಂದಕ್ಕೆ ಓದಿ. ಹಾ, ಮೊಲೆಕೂಸು ನಾಗರ ಹುತ್ತದ ಮೇಲೆ ಆಡುವುದು. ಹಾ, ಮೊಲೆ ಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕುವುದು. ಹಾಗಾದ್ರೆ ಹಾವು ಕೂಡ ವಿಷಯ ಇರೋದಿಲ್ಲ ರೀ. ಹಾವಿನ ಬಿಲದ ಮಗು ಕೈ ಹಾಕ್ರೆ ಮಗುನ್ ಸುಮ್ಮನೆ ಬಿಡ್ತದ? ಕಡಿತದೆ. ಇವಾಗ ದೇವರ ರಾಜ್ಯದಲ್ಲಿ ಇರೋದಿಲ್ಲ, ವಿಷಾನೇ ತೆಗೆದು ಬಿಡ್ತದೆ. ನೆಕ್ಸ್ಟ್ ಆಮೇಲೆ ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ, ಯಾರೂ ಹಾಳು ಮಾಡುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ, ದೇವರ ರಾಜ್ಯದಲ್ಲಿ ಯಾರು ಏನು ಮಾಡಲ್ವಂತೆ, ಕೇಡು ಮಾಡೋದಿಲ್ಲ, ಯಾರು ಹಾಳು ಮಾಡುವುದಿಲ್ಲ. ಯಾಕೆ? ಮುಂದಕ್ಕೆ ಓದಿ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನವು ತುಂಬಿಕೊಂಡಿರುವುದು. ಇವಾಗ ತುಂಬಿಕೊಂಡಿದ್ಯಾ? ಸಮುದ್ರದಲ್ಲಿ ಯಾವ ತರ ನೀರು ತುಂಬಿಕೊಂಡಿದ್ಯೋ ಆತರ ಯೆಹೋವನ ಜ್ಞಾನ ಭೂಲೋಕದ ಎಲ್ಲಾ ಕಡೆ ತುಂಬಿಕೊಂಡಿದ್ಯಾ? ಇವಾಗ ತುಂಬಿಕೊಂಡಿದ್ಯಾ? ಎಲ್ಲ ಐತೆ? ಇಲ್ಲ. ಕ್ರಿಸ್ತನ್ ರಾಜ್ಯದಲ್ಲಿ ಆಗ್ತಾರೆ. ಆವಾಗ ಸಿಂಹ ಎತ್ತಿನಂತೆ ಏನ್ ತಿಂತದೆ? ಹುಲ್ ತಿಂತದೆ. ಇವಾಗ ಸಿಂಹ ತಿಂತದ? ಇಲ್ಲ. ಇವಾಗ ಅದಕ್ಕೆ ಹೇಳ್ತಾರೆ ಏಷ್ಯಾ 35:9 ಹೇಳ್ತಾರೆ, ಅಲ್ಲಿ ಸಿಂಹವು ಇರೋದು ಅಂತ ಹೇಳ್ತಾರೆ. ಒಂದ್ ಕಡೆ ಸಿಂಹ ಇರ್ತದೆ ಅಂತ ಹೇಳ್ತಾರೆ, ಅದು ಎತ್ತಿನ ತರ ಹುಲ್ ತಿಂತಾರೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಸಿಂಹ ಇರಲ್ಲ ಅಂತ ಹೇಳ್ತಾರೆ. ಇದು ಯಾವ ಸಿಂಹ ಹೇಳ್ರಿ? ಇವಾಗ ಬೈಬಲ್ ನಲ್ಲಿ ಹೇಗೆ ಓದೋದು ಅಂತ ನಿಮ್ಗೆ ಫಸ್ಟ್ ಕ್ಲಾಸ್ ಹೇಳ್ಕೊಟ್ಟಿನಿ, ಹೌ ಟು ಸ್ಟಡಿ ದ ಬೈಬಲ್. ಬೈಬಲ್ ನಲ್ಲಿ ಏನ್ರಿ ಎಲ್ಲಾ ಅರ್ಥಗಳನ್ನ ಬೈಬಲ್ ತೆಗಿಬೇಕು ನೀವು ಕೊಡಿದ್ರಿ. ಬೈಬಲ್ಗೆ ಬೈಬಲ್ ಡಿಕ್ಷನರಿ. ಸಿಂಹ ಅಂದ್ರೆ ಬೈಬಲ್ ಅಲ್ಲಿ ಏನ್ ಹೇಳ್ರಿ? ಯಾರು ಹೇಳ್ತೀರಾ? ಯೂದ ಕುಲದ ಸಿಂಹ. ಸಿಂಹ ಇದೆ. ಯೂದ ಕುಲದ ಸಿಂಹ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಕ್ರಿಸ್ತನ್ ಇದ್ದೇ ಇರ್ಬೇಕು, ಆ ಸಿಂಹ ಇದ್ದೇ ಇರ್ತದೆ. ಆಮೇಲೆ ಸಿಂಹ ಅಂದ್ರೆ ಬೇರೆ ಏನ್ ಅರ್ಥ? ಆಮೇಲೆ ಸೈತಾನನು ಸಹ ಸಿಂಹದೋಪಾದಿಯಲ್ಲಿ, ಸಿಂಹದೋ ಹಾಗೆ. ವೆರಿ ಗುಡ್. ಸಿಂಹದ ಹಾಗೆ. ಎಸ್. 1 ಪೇತ್ರ 5:8 ಹೇಳ್ತಾರೆ, ನಮ್ಮ ಎದುರಾಳಾಗಿರಂತ ಸೈತಾನನು ಛತ್ರಗಿದಂತೆ ಗರ್ಜಿಸುವ ಹಾದಿಯಲ್ಲಿ ಯಾರು ನಿಂಗಲಿ ಅಂತ ಕಾಯ್ತಾವನೆ. ಕರೆಕ್ಟಾ? 1 ಪೇತ್ರ 5:8 ಓದ್ರಿ ಅಂತೀನಿ ಇವಾಗ. 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ. ಲಾವಣಿ ಅಷ್ಟರ್ ಓದ್ಬೋದಾ? ವರುಣ್ ಬ್ರದರ್, ಲಾವಣಿ ಅಷ್ಟರ್. ಓಕೆ ಓಕೆ, ಬೇರೆ ಓದ್ರಿ ಯಾರಾದ್ರು. ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೋಡ್ರ, ಹುಡುಕ್ತಾ ತಿರುಗಾಡ್ತಾವನು, ಯಾರನ್ನ ನುಂಗಲಿ ಅಂತ ಕಾಯ್ತಾವನಂತೆ. ನೋಡ್ರ, ಕರ್ತನಲ್ಲಿ ಪ್ರೀತಿಯಾದ ಸೊಗಳೆ, ಈ ಸಿಂಹ ಸೇತಾನು 1000 ವರ್ಷದಲ್ಲಿ ಇರಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತು ಎರಡೇ ಬರಿಕೆ ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ? ಸೇತಾನ 1000 ವರ್ಷ ಏನ್ ಮಾಡ್ತಾರೆ? ಕಟ್ ಆಗ್ತಾರೆ. ವಾಕ್ಯ ಓದಿದಿರಲ್ವ ನಾವು? ವಾಕ್ಯ ಓದಿದ್ದೀರಾ ಇಲ್ವಾ? ಓದಿ ಇನ್ನೊಂದ್ಸತಿ ಬೇಕಾರೆ. ಪ್ರಕಟಣೆ 20ನೇ ಅಧ್ಯಾಯ 3ನೇ ವಾಕ್ಯ. ಪ್ರಕಟಣೆ 23 ಕಾವ್ಯ ಸಿಸ್ಟರ್ ಓದ್ಬೋದಲ್ಲ? ಏನೇ ಇದ್ದೀರಾ ಸಿಸ್ಟರ್ ಕಾವ್ಯ? ವರುಣ್ ಬ್ರದರ್ ಓದಿ, ಲಾವಣ್ಯ ಅಷ್ಟೇ ಓದಿ. ಮರಳುಗೊಳಿಸಿದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಿಂದ ದುಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು. ನೋಡ್ರ, ಸೇತನ 1000 ವರ್ಷ ಕಟ್ಟಾಕ್ತಾರ್ರಿ ಅಲ್ವರ. ಅಂದ್ರೆ 1000 ವರ್ಷದಲ್ಲಿ ರಾಜ್ಯ ಮಾರ್ಗ ಇರ್ತದಂತೆ ಅಲ್ವರ. ಏನ್ರಿ, ಸಿಂಹವು ಅಲ್ಲಿ ಇರೋದು, ಆಮೇಲೆ ಕ್ರೂರ ಜಂತು ಅಲ್ಲಿ ಕಾಣೋದೇ ಇಲ್ಲ ಅಂತೆ. ಸಿಂಹ ಅಂದ್ರೆ ಸೇತಾನು ಅಂತಂದ್ರೆ, ಕ್ರೂರ ಜಂತು ಅಂದ್ರೆ ಏನು? ಕ್ರೂರ ಜಂತು ಅಂದ್ರೆ ಸೇತಾನ್ ತರನೇ ಇರೋಂಥ ಬೇರೆ ಎಲ್ಲ ದುಷ್ಟ ಕೆಲಸಗಳು, ಡಿಸ್ಕೋ, ಬಾರು, ಕ್ಲಬ್ಬು, ಅದರ ವೈನ್ ಸ್ಟೋರ್ಗಳು, ಈ ಟಿವಿ, ಅದರ ಏನ್ರಿ ಇವೆಲ್ಲ ಇದೆಲ್ಲ ಕೆಟ್ಟದ್ದು. ಮನುಷ್ಯನ್ನ ಹಂಗೆ ಜೀವಂತವಾಗಿ ನುಂಗಂತ ಒಂದು ಎಲ್ಲಾ ದುಷ್ಟ ಕೆಲಸಗಳು ಕ್ರಿಸ್ತನ್ ರಾಜ್ಯದಲ್ಲಿ ಒಂದೂ ಇರೋದಿಲ್ಲ. ಇವೆಲ್ಲವನ್ನ ಏನ್ ಮಾಡ್ತಾರೆ? ಸಂಪೂರ್ಣವಾಗಿ ಅವರು ತೆಗೆದಾಕ್ತಂತ. ಆಮೇಲೆ ಏನಂತ ಹೇಳ್ತಾರೆ? ಅದು ಬಿಡುಗಡೆ ಆದವ್ರಿಗೆ ಇರ್ತದಂತೆ. ಆಮೇಲೆ 35 ಓದಿ, ಏಷಯ 35ನೇ ಅಧ್ಯಾಯ 10ನೇ ವಾಕ್ಯ ಓದ್ರಿ. ಆಲ್ವಿನ್ ಬ್ರದರ್.
ಆಲ್ವಿನ್ ಬ್ರದರ್ ಓದ್ತೀರಾ? ಐಸೈಯಾ 35:10. ಯೆಹೋವನು ವಿಮೋಚಿಸಿದವರು ಹ್ಮ್ ಹಿಂದಿರುಗಿ ಹ್ಮ್ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಹ್ಮ್ ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು. ಹ್ಮ್ ಹರ್ಷಾನಂದಗಳನ್ನು ಅನುಭವಿಸುವರು. ಹ್ಮ್ ಮೊರೆಯು ಕರಕರೆಯು ತೊಲಗಿ ಹೋಗುವವು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಏನಂತೆ? ಇನ್ನೊಂದ್ಸರಿ ಓದಿ ಬ್ರದರ್, ಯಾರು ಬರ್ತಾರಂತೆ? ಓಕೆ. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ. ಸಾಕ್ಬಿಡಿ. ಯೆಹೋವನು ವಿಮೋಚಿಸಿದವರು ಹಿಂತಿರುಗಿ ಬರ್ತಾರಂತೆ. ಯೆಹೋವನು ಯಾರನ್ನು ವಿಮೋಚಿಸಿದ್ರು? ವಿಮೋಚನೆ ಅಂತ ನಾವು ಪಾಠ ನೋಡಿದ್ರಲ್ಲ, ಮೊದಲನೇ 2ನೇ ಕ್ಲಾಸು. ರ್ಯಾನ್ಸಮ್, ಈಡುಬಲಿ, ವಿಮೋಚನಾ ಕ್ರಯ ಧನ ಯಾತೈತ್ರ. ಮೊದಲನೇ ಆದ ಮುಖಾಂತರ ಎಲ್ಲಾರ್ಗು ಮರಣ ಬಂತು, 2ನೇ ಆದ ಮುಖಾಂತರ ಎಲ್ಲಾರ್ಗು ರಕ್ಷಣೆ ಬಂತು ಅಲ್ವರ. ಯೆಹೋವನು ವಿಮೋಚಿಸಿದವರು ಹಿಂತಿರುಗ್ತಾರಂತೆ. ಯಾಕೆ ಹಿಂತಿರುಗ್ತಾರೆ ಅಂತ ಹೇಳಿದ್ರೆ, ಎಲ್ಲ ಹೋಗ್ಬಿಟ್ಟಾರೆ ಸಮಾಧಿಗೆ. ಯೇಸು ಕ್ರಿಸ್ತ ಹೇಳ್ತಲ್ಲ, ಆಶ್ಚರ್ಯ ಪಡಬೇಡ್ರಿ, ಸಮಾಧಿಯಲ್ಲಿ ಮಲಗಿರೋರು ಎಲ್ಲರೂ ಎದ್ದು ಬರುವಂತ ಕಾಲ ಬರ್ತಾರೆ, ಎಲ್ಲ ಹಿಂತಿರುಗಿ ಬರ್ತಾರೆ. ಇವಾಗ ಹೇಳ್ತಾ ಗೊತ್ತಾ, ಮನ ತಿರುಗ್ರಿ ಎಲ್ಲಿ ತಿರುಗ್ತಾರೆ? ತಿರ್ಗಲ್ಲ, ದೇವರಾಜದಲ್ಲಿ ತಿರ್ಕೊಂತೀನಿ ಅದರ ಏನಂತಾರೆ? ಯೆಹೋವನು ವಿಮೋಚಿಸಿದವರು ಹಿಂತಿರುಗಿ, ಸಮಾಧಿಯಿಂದ ಹಿಂತಿರುಗಿ ವಾಪಸ್ ಬರ್ತಾರಂತೆ. ಹೇಗ್ ಬರ್ತಾರಂತೆ? ಮುಂದಕ್ಕೆ ಓದಿ ಇವಾಗ. ಓಕೆ. ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು. ಏನ್ರಿ ಸೂಪರ್. ಈ ಮಾತು ಕೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರ್ತೀನಿ. ಅಂದ್ರ ಶಾಶ್ವತ ಸಂತೋಷ ಅಂತ ಕಿರೀಟನ ಇಟ್ಕೊಂಡು ಏನ್ರಿ ಉತ್ಸಾಹ ಧ್ವನಿಯೊಡನೆ ಝಯೋನ್ಗೆ ಹಿಂತಿರುಗಿ ಬರ್ತಾರಂತೆ. ಏನ್ ಅರ್ಥ ಗೊತ್ತಾ? ಶಾಶ್ವತ ಸಂತೋಷ ಅಂತ ಕಿರೀಟ. ಯೋಚನೆ ಮಾಡಿ ಏನ್ರಿ, ಶಾಶ್ವತ ಸಂತೋಷ. ಯಾರ್ದಾರ ಜೀವಿತದಲ್ಲಿ ಶಾಶ್ವತ ಸಂತೋಷ ಆಯ್ತಾ? ಯೋಚನೆ ಮಾಡಿ ಇವತ್ತಂತೀನಿ. ದೊಡ್ಡ ಏನ್ರಿ ಕೋಟ್ಯಾಧಿಪತಿ, ಅವನ ಜೀವನದಲ್ಲಿ ಏನಿಲ್ಲ ಇವತ್ತು ಶಾಶ್ವತ ಸಂತೋಷ ಇಲ್ಲ. ಎಲಾನ್ ಮಸ್ಕ್, ವರ್ಲ್ಡ್ ರಿಚೆಸ್ಟ್ ಪರ್ಸನ್ ಅವನೇ, ಅವನಿಗೂ ಜೀವನದಲ್ಲಿ ಏನಿಲ್ಲ ಇವತ್ತು ಶಾಶ್ವತ ಸಂತೋಷ ಇಲ್ಲ ಅಲ್ರ. ಎಷ್ಟೇ ದುಡ್ಡಿದ್ರು ಏನೋ ಮನಸ್ಸಲ್ಲಿ ಸಮಾಧಾನ ಸಂತೋಷ ಇಲ್ಲ. ಮನುಷ್ಯನ್ಗೆ ಯಾವಾಗ ಗೊತ್ತಾ ಸಂತೋಷ ಬರೋದು? ಶಾಶ್ವತ ಸಂತೋಷ ರೀ. ಅದು ಬರ್ತದೆ ಯಾವಾಗ ಗೊತ್ತಾ? ಯಾವಾಗ ಹೇಳ್ರಿ? ಯಾವಾಗ ಗೊತ್ತಾ? ಸತ್ತೋರು ಎದ್ದು ಬಂದವಾಗ್ರಿ. ಯೋಚನೆ ಮಾಡ್ರಿ, ಒಬ್ಬ ಮನುಷ್ಯ ಯಾವ್ದಕ್ಕೆ ಕಣ್ಣೀರು ಇಡ್ತಾನೋ ಇಲ್ಲೋ, ಅವ್ನು ತುಂಬಾ ಬೇಕಾದವನು, ಅವ್ನು ಸತ್ತೋಗ್ಬಿಟ್ಟ ಅಂತಂದ್ರೆ ಎಂಥ ಬಲಿಷ್ಠನಾಗಿರೋ ಗಂಡ್ಸಾಗ್ಲಿ ಕಣ್ಣೀರು ಇಟ್ಬಿಡ್ತಾರೆ. ಗೋಳಾಡೋದು ನೋಡಿ, ಅದರ ತನ್ನ ಪ್ರೀತಿ ಮಾಡಿದವರು ಹಂಗೇ ಸಮಾಧಿನ ಹೋಗಿರೋದು ನೋಡಿ, ಯಾವತ್ತೂ ನಂತರ ಸಮಾಧಾನ ಮಾಡೋಕ್ಕಲ್ಲ. ಏನು ಮಾಡಿದ್ರು ಸಮಾಧಾನ ಮಾಡೋಕ್ಕಲ್ಲ. ನೀವು ಏನೇ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಿ, ಈ ಜಗತ್ತಲ್ಲಿರೋ ಎಲ್ಲಾ ಚಿನ್ನ ಬೇಕಾದ್ರೆ ಕೊಟ್ಬಿಡಿ, ಅವ್ರ ಸಮಾಧಾನ ಆಗಲ್ಲ ರೀ. ಅದರ ದುಃಖ ಕಮ್ಮಿನ ಆಗಲ್ಲ ರೀ. ಯೋಚನೆ ಮಾಡಿರ್ತೀನಿ, ಆ ದುಃಖ ಯಾವಾಗ ಗೊತ್ತಾ? ಸಂತೋಷ ಆಗ್ಬೇಕು ಅಂದ್ರೆ ಅವ್ನು ಸತ್ತೋನಿಂದ ಬರ್ಬೇಕ್ರಿ. ಯೋಚನೆ ಮಾಡಿರ್ತೀನಿ, ಯಾರು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ನೋಡಿದ್ದೀರಾ? ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಮಾಡಿರೋಂಥ ದೃಶ್ಯ ನೋಡಿದ್ದೀರಾ? ಏನ್ರಿ ಜನರ ರಾಶಿ ರೀ, ಸಮುದ್ರ ಹಂಗೆ ರೀ. ಏನು ಲಾರಿಲಿ ತೊಗೊಂಡೋಗ್ತಾರೆ ದೇಹನ, ಅವ್ರ ಕುಟುಂಬದವ್ರೇ ಹತ್ರ ಹೋಗ್ಬಿಟ್ಟಿಲ್ಲ ರೀ, ಅಷ್ಟು ಜನ ರಾಶಿ ರೀ. ಅಬ್ಬಬ್ಬಬ್ಬ, ಏನು ಸೆಕ್ಯೂರಿಟಿ, ಏನು ಗೋಳಾಡ್ತಾರಂತೀರಿ. ಅಯ್ಯೋ ಅಣ್ಣವರು ಅಂತ ಯೋಚನೆ ಮಾಡಿರ್ತೀನಿ. ಹಂಗೇ ಹೋಗ್ತಾ ಇರ್ಬೇಕ್ರಿ, ಹಂಗೇ ಡಾಕ್ಟರ್ ರಾಜ್ಕುಮಾರ್ ಇದ್ದು ಬಂದ್ಬಿಟ್ರಿ, ಹಿಂಗಿರ್ತಾರೆ. ಏನು ಸಂತೋಷ ರೀ. ಅದರ ಇಡೀ ಕರ್ನಾಟಕ ಜನಗಳಿಗೇನ್ರಿ ಅಷ್ಟು ಸಂತೋಷ ಆಗ್ಬಿಡ್ತಾರೆ. ಇದನ್ನೇ ದೇವ್ರ ರಾಜ್ಯದಲ್ಲಿ ಮಾಡೋದು. ಶಾಶ್ವತ ಸಂತೋಷನ ದೇವ್ರು ಏನ್ ಮಾಡ್ತಾರೆ? ಮನುಷ್ಯನಿಗೆ ಕಿರೀಟವಾಗಿ ಕೊಟ್ಬಿಡ್ತಾರಂತೆ. ಎಂಜಾಯ್ ಮಾಡು. ಅದಕ್ಕೆ ಮನುಷ್ಯ ಹೆಂಗ್ ಹಿಂತಿರುಗಿ ಬರ್ತಾರಂತೆ? ಉತ್ಸಾಹ ಧ್ವನಿಯೊಡನೆ. ಸಾಯ್ಬೇಕಾದ್ರೆ ಮನುಷ್ಯ ಸಮಾಧಿಗೆ ಹೋಗ್ಬೇಕು, ಹೆಂಗ್ ಸಾಯ್ತಾರೆ? ಹೇಗೆ ಎಲ್ಲ ಪ್ರಸಂಗಿ 12 ಹೇಳ್ತಾರೆ, ಗೋಡಾಡೋರೆಲ್ಲ ಬೀದಿಗೆ ಬರ್ತಾರೆ, ಬಿಡೋ ಅಂತ ಹೇಳ್ತಾ ಇರ್ತಾರೆ. ಯಾವಾಗ ಸಂತೋಷ ಆಗ್ತದೆ ಗೊತ್ತಾ? ಸತ್ತೋರು ಎದ್ದು ಬಂದ್ಬಿಟ್ರಿ. ಏನು ಸಂತೋಷ, ಏನು ಉತ್ಸಾಹ ಧ್ವನಿ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಾವೊಂದು ಏನ್ರಿ ಏನಂತ ನಾವು ನೋಡ್ತೀರಿ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಮ್ಮ ಒಂದು ಏನಪ್ಪ ಅಂತಂದ್ರೆ, ಒಬ್ರು ಬ್ರದರ್ ಇದ್ರು. ಆ ಬ್ರದರು ಅವ್ರ ಮಾಮನ್ನ ತುಂಬಾ ಪ್ರೀತಿ ಮಾಡೋರಿ. ಅದರ ಆ ಮಾಮನ್ಗೆ ಬಂದ್ಬಿಟ್ಟು ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ಬಿಟ್ರಿ. ಯಾರೋ ಹಾಸ್ಪಿಟ್ಲ್ ಡಾಕ್ಟರ್ ಅಷ್ಟೇಪ್ಪ ನಿಮ್ಮ ಮಾಮ ಹೊಟ್ಟೋಗ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತಂದ್ರಂತೆ. ಏನು ಗೋಳಾಡ್ಬಿಟ್ಟ ಅಂತಂದ್ರೆ ಏನ್ರಿ, ಅವನ್ನೆಲ್ಲ ಥರ ಏನು ಮಾಡ್ದ, ಅವ್ನು ಪ್ರಯತ್ನ ಮಾಡ್ಬಿಟ್ಟ. ಕೊನೆಗೆ ಏನಾಯ್ತೋ ಗೊತ್ತಿಲ್ಲ, ಮಾವ ಜೀವಂತವಾಗಿ ಆಗ್ಬಿಟ್ಟು ವಾಪಸ್ಸು ಚಿಕಿತ್ಸೆ ಎಲ್ಲ ಬಂದ್ಬಿಟ್ಟು ಮನೆಗೆ ಬಂದೇ ಬಿಟ್ರಿ. ಎಷ್ಟು ಖುಷಿ ಆಯ್ತು ಅಂತಂದ್ರೆ, ರೋಡೆಲ್ಲ ಫುಲ್ ರೋಡ್ ಏನು ಮಾಡೋಣ, ಅವನು ಪಟಾಕಿ ಹಬ್ಬದ ಥರ ಪಟಾಕಿ ಹೊಡ್ಬಿಟ್ಟವನ್ರಿ. ಏನಪ್ಪ ಏನಾಯ್ತು ಅಂತ ಕೇಳಿದೆ ಅಂತಂದ್ರೆ, ನಮ್ಮ ಮಾಮ ಏನಾಗ್ಬಿಟ್ರು, ವಾಸಿಯಾಗಿ ಮನೆಗೆ ಬಂದ್ಬಿಟ್ರು ಅಂತ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಸಂತೋಷ ಅಂದ್ರೆ, ಸಮಾಧಿಗೆ ಹೋಗಿ ಬಂದ್ರೆ ಎಷ್ಟು ಸಂತೋಷ ಇರ್ಬೋದು. ಕರ್ತನಲ್ಲಿ ಪ್ರೀತಿ ಅದಕ್ಕೆ ಶಾಶ್ವತ ಸಂತೋಷನ ಕಿರೀಟ ಇಟ್ಕೊಂಡು ಏನ್ ಮಾಡ್ತಾರೆ ಅವರು? ಜೀವನಿಗೆ ಹಿಂತಿರುಗಿ ಬರುವರು. ಸತ್ತವ್ರು ಎಲ್ಲರೂ ಪುನರ್ತನ ಬರ್ಬೇಕ್ರೆ ಮನುಷ್ಯನಿಗೆ ಅಷ್ಟೊಂದು ಸಂತೋಷ ಸಮಾಧಾನ ಇದು ರಾಜ್ಯ ಮಾರ್ಗದಲ್ಲಿ ಆಗ್ತಾರೆ.
ಸತ್ತೋರಂತ ಪ್ರತಿಯೊಬ್ಬ ಮನುಷ್ಯನ್ ಮಾಡ್ತಾರೆ, ಎಲ್ಲರೂ ಜೀವಂತವಾಗಿ ಪುನರ್ತನಾಗಿ ಬರ್ತಾರೆ. ಉತ್ಸಾಹ ಧ್ವನಿಯೋಡವ್ರು ಏನ್ ಮಾಡ್ತಾರೆ ಮನುಷ್ಯರು, ಜೀವನ್ಗೆ ಹಿಂತಿರುಗಿ ಬರುವರು ಅಲ್ವರ. ಆವಾಗ ಏನ್ರಿ ಎಲ್ಲಾರ ಕಣ್ಗಳು ಕಿವಿಗಳನ್ನ ಏನ್ ಮಾಡ್ತಾರೆ, ದೇವರು ತೆರೀತಾರೆ. ಏಷಾಯ 29 ಲಾಸ್ಟ್ ವೀಕ್ ನೋಡಿದಿರಲ್ವಾ, ಎಲ್ಲಾರ ಕಣ್ಗಳನ್ನ ಕಿವಿಗಳನ್ನ ತೆರೆದು ಸತ್ಯನ ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ. ಈ ಸತ್ಯನ ತಿಳಿದು ಕ್ರಿಸ್ತನ ಮಾರ್ಗದಲ್ಲಿ ಬರೋದಿಕ್ಕೇನೆ ಕ್ರಿಸ್ತನ್ಗೆ 1000 ವರ್ಷದ ಆಳ್ವಿಕೆ ಕೊಟ್ಟಿರೋದು. ಏನಕ್ಕೆ ಯೇಸು ಕ್ರಿಸ್ತ 1000 ವರ್ಷ ಆಳ್ವಿಕೆ ಮಾಡ್ತಾರೆ? ಏನ್ ಪರ್ಪಸ್? ಬಂದವ್ರನ್ನೆಲ್ಲ ಹೋಗ್ಬಿಟ್ಟು ನರಕಕ್ಕೆ ಹಾಕಿ ಸ್ವರ್ಗಕ್ಕೆ ಹಾಕೋದಿಕ್ಕ? ಇಲ್ಲ ರೀ. ಈ ತಿರುಪಂಡ ನರಕ ಸ್ವರ್ಗಕ್ಕೆ ಹೋಗೋದಿಕ್ಕ ಅದಕ್ಕೇನು 1000 ವರ್ಷ ಬೇಕಾ? ಎಷ್ಟೊತ್ತು ಬೇಕು? 2 ಸೆಕೆಂಡ್ ಓರನ್ನು ಹೋಯ್ತಾ ಇರ್ತಾರೆ ಅಷ್ಟೇ. 1000 ವರ್ಷ ಏನಪ್ಪಾ ಮಾಡ್ತಾರೆ, ಮರಣದಲ್ಲಿ ಹಂತದಲ್ಲಿ ಬಿದ್ದ ಪ್ರತಿಯೊಬ್ಬ ಮನುಷ್ಯನು ನಿಧಾನವಾಗಿ ಏನ್ ಮಾಡ್ತಾರೆ, ಹಂತವಾಗಿ ಪಾಪನ ಅವನು ಬಿಟ್ಟು ಪರಿಪೂರ್ಣ ಹಂತಕ್ಕೆ ಕರ್ಕೊಂಬರದೆ ಕ್ರಿಸ್ತನ ಏನ್ರಿ ಜವಾಬ್ದಾರಿ. ಇದಕ್ಕೆ ದೇವರು ಕ್ರಿಸ್ತನಿಗೆ ಏನ್ ಕೊಟ್ಟಿರೋದು? 1000 ವರ್ಷ ಏನ್ ಮಾಡೋದಲ್ಲಿ ಅಲ್ಲಿ ಕೊಟ್ಟಿರೋದು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರಿ ಶಾಶ್ವತ ಸಂತೋಷ ಕಿರೀಟ. ಇವಾಗ ರಾಜ್ಯ ಮಾರ್ಗ ಹೆಂಗಪ್ಪ ರೆಡಿ ಮಾಡ್ತಾರೆ? ಇಂಗ್ಲೀಷ್ ಬರ್ತಾರೆ ಹೈವೇ ಹೆಂಗ್ ರೆಡಿ ಮಾಡ್ತಾರೆ ವ್ಯತ್ಯಾಸ ಮಾಡಿದ್ದೀರಿ. ರೋಡ್ ನೋಡಿರಲ್ಲ, ಮೈಸೂರು ಎಕ್ಸ್ಪ್ರೆಸ್ ಹೆಂಗ್ ಮಾಡೋದು ನೋಡಿದ್ರಿ ಅದರ ಏನ್ರಿ ಎಕ್ಸ್ಪ್ರೆಸ್ ಹೆಂಗ್ ಮಾಡಿದ್ದಾರೆ, ಎಲ್ಲ ಕಲ್ಲುಗಳನ್ನ ತೆಗಿತಾರೆ ನೋಡಿದ್ರಿ, ಎಲ್ಲ ಗಿಡ ಮರಗಳನ್ನ ಕತ್ತರಿಸ್ಬಿಟ್ಟು ಫುಲ್ ಫ್ಲಾಟ್ ಮಾಡ್ಬಿಡ್ತಾರೆ. ಏನ್ ಫ್ಲಾಟ್ ಆಗಿರ್ಬೇಕು ಅಂದ್ರೆ ಮನುಷ್ಯ ಸುಗಮವಾಗಿ ಏನ್ರಿ ಮಾಡ್ಬೇಕು, ಹೋಗ್ಬೇಕು, ಯಾವುದೇ ರೀತಿ ತೊಂದರೆಗಳು ಅಡಚ ಏನು ಹೇಳ್ತಾರ, ಕ್ಲೀನಾಗಿ ಏನಾಗಲಿ ಅವ್ನ ಡೆಸ್ಟಿನೇಷನ್ ಮೀಟ್ ಆಗಲಿ, ಟಚ್ ಆಗಲಿ, ರೀಚ್ ಆಗಲಿ ಅಂತ ಅಂದ್ಬಿಟ್ಟು ಏನು ಮಾಡೋದು ಎಲ್ಲ ಕಲ್ಲುಗಳನ್ನ ತೆಗಿತೀವಿ. ಇದೇ ಥರ ದೇವರ ರಾಜ್ಯ ಮಾರ್ಗದಲ್ಲಿ ಎಲ್ಲವನ್ನು ತೆಗಿತಾರಂತೆ. ನೋಡಿ ಏಷಯ 62:10 ಹೋದ್ರಿ. ಏಷಯ 62ನೇ ಅಧ್ಯಾಯ 10ನೇ ವಾಕ್ಯ ಗೊತ್ತಾ? ಊರು ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ, ರಾಜಮಾರ್ಗವನ್ನು ಎತ್ತರಿಸಿರಿ, ಕಲ್ಲುಗಳನ್ನು ತೆಗೆದುಹಾಕಿರಿ, ಜನಾಂಗಗಳೇ ಧ್ವಜವನ್ನೆತ್ತಿರಿ. ನೋಡ್ರ ಏನ್ರಿ, ಹಾದು ಬಂದಿರಿ, ಊರು ಬಾಗ್ಲ ಏನ್ ಮಾಡ್ರಿ ನೀವು, ಹಾದು ಬಂದಿರಿ, ಏನ್ರಿ ಬರ್ರಪ್ಪ, ಬರ್ರಿ ಎಲ್ಲ ಬರ್ರಿ ಏನ್ ಮಾಡ್ರಿ, ರಾಜಮಾರ್ಗ ಬರ್ರಿ ನೀವು ಅಂತ ಹೇಳ್ತಾರೆ. ಏನ್ರಿ ಎತ್ತರಿಸಿ ಅಲ್ವರ. ಕಲ್ಲುಗಳು ಏನ್ ಮಾಡಿ ಫಸ್ಟ್ ನೀವು ಎತ್ತಾಕಿದ್ದಾರೆ, ಕಲ್ಲುಗಳೆಲ್ಲ ಎತ್ತಾಕಿ. ಏನ್ ಕಲ್ಲುಗಳು ಎತ್ತಾಕಂತಂದ್ರೆ, ಕಲ್ಲುಗಳು ಯಾಕೆ ಎತ್ತಾಕ್ಬೇಕು ಅಂತಂದ್ರೆ, ಒಂದು ಕಲ್ಲಿದ್ರೆ ಏನಾಗ್ಬಿಡ್ತಾರೆ, ಎಡು ಬಿದ್ಬಿಡ್ತೀರಿ, ಗಾಡಿ ಪಲ್ಟಿ ನೋಡ್ಬಿಡ್ತಾರೆ, ಆಕ್ಸಿಡೆಂಟ್ ಆಗ್ಬಿಡ್ತಾರೆ. ಏನು ಕಲ್ಲುಗಳು ಏನ್ ಮಾಡಿ ನೀವು ಎತ್ತರಿಸಿ, ಕಲ್ಲುಗಳೆಲ್ಲ ಎತ್ತಾಕಿ ಅಂತ ಹೇಳ್ತಾರೆ. ಏನ್ ಕಲ್ಲುಗಳು? ಇವತ್ತು ತುಂಬಾ ಮೂಢನಂಬಿಕೆ ಕಲ್ಲುಗಳೈತೆ ಅದರ. ಏನ್ ಮೂಢನಂಬಿಕೆ ಕಲ್ಲುಗಳು? ಸಿಕ್ಕಾಪಟ ಐತೆ ಮೂಢನಂಬಿಕೆ ಕಲ್ಲುಗಳು. ಅದರ ಬೆಕ್ಕು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಏನಾಗ್ಬಿಡ್ತದೆ, ಅಯ್ಯೋ ಕೆಲಸ ಆಗಲ್ಲ. ಅದೇ ಬೆಕ್ಕು ಉಲ್ಟಾ ಆ ಕಡೆ ಈ ಕಡೆ ಬಂದ್ಬಿಟ್ರೆ ಕೆಲಸ ಆಗ್ಬಿಡ್ತಂತೆ. ಸುಮ್ಮನೆ ಎಕ್ಸಾಮ್ಗೆ ಯಾಕೆ ಓದ್ಬೇಕು? ಮೊನ್ನೆ ಬೆಕ್ಕು ಸಾಕಿಟ್ಕೊಂಡ್ಬಿಡೋದು, ಕಂದ ನಾನು ಎಕ್ಸಾಮ್ಗೆ ಓದ್ತಾ ಇದ್ದೀನಿ, ದಯವಿಟ್ಟು ನೀನೇನು ಮಾಡೋ, ಈ ಕಡೆನ ಆ ಕಡೆ ಬಂದ್ಬಿಡು, ನನ್ನ ಕೆಲಸ ಏನಾಗಬೇಕು, ಸಕ್ಸಸ್ ಆಗಬೇಕು ಅಂತ ಅಂದ್ಬಿಟ್ರೆ ಆಗ್ಬಿಡ್ತದ? ಯೋಚನೆ ಮಾಡಿ, ಎಂಥ ಮೂಢನಂಬಿಕೆ ಅಲ್ವಾ. ಆಮೇಲೆ ಕಾಗೆ ಮುಟ್ಬಿಟ್ರೆ ಏನು ಮಾಡಬೇಕು, ಫುಲ್ಲು ಸ್ನಾನ ಮಾಡ್ಕೊಬೇಕು. ಪಾಪ ಎಲಿಯ ಕಾಗೆಯಿಂದ ಊಟನೇ ತಿಂದದಂತೆ, ಏನಾಗ್ಬಿಡ್ತು ಅದರ. ಇದನ್ನು ಸೃಷ್ಟಿ ಮಾಡೋದು ಯಾರು? ದೇವರೇ ಸೃಷ್ಟಿ ಮಾಡೋದು. ನೋವನ್ ಕಾಲದಲ್ಲಿ ಕಾಗೆ ಹೆಂಗೆ ಕಳಿಸಿಲ್ವಾ ಅದರ. ಆಮೇಲೆ ಏನ್ರಿ ಮನೆ ಕಟ್ಟಿದ ತಕ್ಷಣ ಮನೆ ಮೇಲೆ ಮಾಡೋದು, ಅಷ್ಟು ಚೆನ್ನಾಗಿರ್ತಾರೆ ಮನೆ, ಸುಂದರವಾಗಿ ಮನೆ ಮೇಲೆ ಮಾಡೋದು, ತಲೆಗೆ ಬಿಡೋದು. ಯಾರ ತಲೆ? ಪಿಸಾಸ್ ತಲೆ. ಯಾಕೆ? ಏನರ್ಥ? ಆಲ್ರೆಡಿ ನಾನು ಇದ್ದೀನಿ, ದಯವಿಟ್ಟು ಯಾರು ಬರಬೇಡಿ, ಹೊಸ ಮನೆ, ದಿಸ್ ಇಸ್ ಮೈ ಹೌಸ್, ಐ ಆಮ್ ಆಲ್ರೆಡಿ ಸಿಟಿಂಗ್, ಪ್ಲೀಸ್ ಡೋಂಟ್ ಕಮ್, ಐ ಆಮ್ ಆಲ್ರೆಡಿ ರಿಸರ್ವ್ಡ್ ಅಂದ್ಬಿಟ್ಟು ಅಲ್ವರ. ಯೋಚನೆ ಮಾಡಿರ್ತೀರಿ. ಇವೆಲ್ಲ ಏನ್ರಿ ಮೂಢನಂಬಿಕೆ ಅಲ್ವಾ? ಇಲ್ಲ ಕಲ್ಗಳಲ್ವಾ? ಎರಡು ಬೀಳ್ತಾರ ಇಲ್ವಾ? ನಿಮ್ಮೆಣ್ಣ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ತಗ್ಲಾಕ್ಬಿಟ್ರೆ ಏನಾಗ್ಬಿಡ್ತದೆ? ಅದೇ ಜ್ಯೂಸ್ ಮಾಡ್ಕೊಂಡ್ಬಿಟ್ರೆ ಸ್ಟ್ರೆಂತ್ ಬರಲ್ವಾ? ಯೋಚನೆ ಮಾಡ್ರಿ ಅಂತೀರಿ. ಏನ್ ಮೂಢನಂಬಿಕೆ? ಇವನ್ನೆಲ್ಲ ಕ್ರಿಸ್ತನ ರಾಜ್ಯದಲ್ಲಿ ತೆಗೆದಾಕ್ತಾರೆ. ಇನ್ನ ಬೇಜಾನ ಐತೆ ಅಲ್ರ. ಏನ್ರಿ ಇವೆಲ್ಲವನ್ನ ಏನ್ ಮಾಡ್ತಾರೆ, ತೆಗೆದಾಕ್ತಾರೆ. ಧ್ವಜವನ್ನು ಎತ್ತಿರಿ. ಏನ್ ಧ್ವಜ? ಸತ್ಯ ಎಂಬಂತ ಧ್ವಜನ ಏನ್ ಮಾಡ್ರಿ ನೀವು ಎತ್ತಿರಿ. ಇವತ್ತು ಎಷ್ಟೋ ಜನಕ್ಕೆ ಸತ್ಯ ಗೊತ್ತಾ? ಕ್ರೈಸ್ತವ್ರಿಗೆ ಏನಾಗಿಲ್ಲ, ಎಷ್ಟೋ ಬೈಬಲ್ಗಳು ವಿಚಾರಗಳು ಎಷ್ಟೋ ಗೊತ್ತಿಲ್ಲ. ಯೋಚನೆ ಮಾಡಿರ್ತೀನಿ. ಇವೆಲ್ಲ ಏನ್ ಮಾಡಕ್ಕೋ ಎತ್ತಿ ದೇವ್ರ ಮಕ್ಳಿಗೆ ಹೇಳಿದ್ರು. ಕ್ರಿಸ್ತನ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಮನುಷ್ಯಗೆ ಏನ್ ಮಾಡ್ತಾರೆ, ಈ ತರ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಅದೇ ನೋಡ್ಬೇಕಾದ್ರೆ ಬೈಬಲ್ ಇರೋದು ಎಷ್ಟು ಮಾರ್ಗಗಳು? 2 ಮಾರ್ಗ ಅಲ್ಲ, 3 ಮಾರ್ಗಗಳು. ಒಂದು ಮೊದಲನೇದು ವಿಶಾಲವಾದ ಮಾರ್ಗ. ಆ ವಿಶಾಲವಾದ ಮಾರ್ಗ ತಪ್ಪಿಸ್ಕೊಳಕ್ಕೆ ಇಕ್ಕಟ್ಟದ ಮಾರ್ಗ ಏನಾಗಿದೆ ಇದೆ. ಆದ್ರೆ ಇಕ್ಕಟ್ಟದ ಮಾರ್ಗದಲ್ಲಿ ಎಲ್ಲಾರು ಬರಕ್ಕಾಗಲ್ಲ. ಬರ್ದೇನಂತ ಜನಗಳಿಗೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಯಾವ ಮಾರ್ಗ ಇದೆ? ರಾಜ್ಯ ಮಾರ್ಗ ಇದೆ. ಅರ್ಥ ಆಯ್ತಾ? ಸೊ 3 ಮಾರ್ಗ ಇದೆ. ಯಾವ್ದು ಹೇಳಿ? ವಿಶಾಲವಾದ ಮಾರ್ಗ, ಆಮೇಲೆ 2ನೇದು ಯಾವ್ದು? ಕಟ್ಟಾದ ಮಾರ್ಗ. 3ನೇದು
ಬ್ರಾಡ್ ಹೈವೇ. ವೆರಿ ಗುಡ್. ಅರ್ಥ ಆಯ್ತಾ? ಸೊ ಅದರಿಂದ ನೀವೇನ್ರಿ ಯೂಟ್ಯೂಬಲ್ಲಿ ಇನ್ನು ಅಪ್ಲೋಡ್ ಮಾಡಿ ವಿಡಿಯೋ ಲಿಂಕ್ ಕಳಿಸ್ಕೊಡ್ತೀರಿ. ದಯವಿಟ್ಟು ಯೂಟ್ಯೂಬ್ ಲಿಂಕಲ್ಲಿ ವಿಡಿಯೋನ ಕೇಳಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಕ್ಲಾಸಸ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕ್ರೈಸ್ತ ಸಹೋದರ ಸಹೋದರಿಗಳಿಗೆಲ್ಲ ಏನು ಮಾಡಿ ನೀವು ತಿಳಿಸಿ, ಎಲ್ಲ ಉಚಿತವಾಗಿ ಏನು ಮಾಡಲಿ ಈ ಪಾಠನ ಕೇಳಿ, ಅವ್ರ ಆಶೀರ್ವಾದ ಹೊಂದ್ಕೊಳ್ಳಿ. ಇದು ಯಾವುದೇ ರೀತಿ ಶುಲ್ಕ ಇರಲ್ಲ, ಯಾವುದೇ ರೀತಿ ಫೀಸ್ ಇಸ್ಕೊಂಡಲ್ಲ. ದಯವಿಟ್ಟು ಎಲ್ಲ ಕ್ರೈಸ್ತವ್ರಿಗೆ ಏನು ಮಾಡಿ ನೀವು ಅದನ್ನ ಶೇರ್ ಮಾಡ್ಕೊಳ್ಳಿ. ಅದರ ಎಲ್ಲರೂ ಅಧಿಕವಾಗಿ ಕ್ಲಾಸಸ್ನ ಕೇಳಿ ಆಶೀರ್ವಾದ ಏನು ಮಾಡಲಿ ಪಡ್ಕೊಳ್ಳಿ. ಸರಿ, ಯಾರಿಗಾರ ಏನೋ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ, ನಿಮ್ಗೆಲ್ಲ ಡೌಟ್ಸ್ಗಳನ್ನ ನಾವು ಕ್ಲಾರಿಫೈ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಯಾರಿಗೇನೋ ಪ್ರಶ್ನೆ ಇದೆಯಾ? ಇದುವರೆಗೂ ಆಗಿರೋ ಪಾಠದಲ್ಲಿ ಯಾರಿಗೇನೇ ಪ್ರಶ್ನೆ ಇದ್ರೂ ದಯವಿಟ್ಟು ನೀವು ಕೇಳ್ಬೋದು. ಅಲ್ವಿನ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ ಬ್ರದರ್? ಬ್ರದರ್ ಇಲ್ಲ. ಓಕೆ, ನೀವು ಕನ್ನಡ ಬೈಬಲ್ ಓದ್ತಿರಲ್ವಾ? ಬ್ರದರ್ ಕನ್ನಡ ಓದ್ತೀನಿ ಬ್ರದರ್. ಸರಿ, ನೆಕ್ಸ್ಟ್ ಟೈಮಿಂದ ಓದೋದು ಕೂಡ ನೀವು ಟ್ರೈ ಮಾಡ್ಬೋದು ಬ್ರದರ್. ಓಕೆನಾ? ಓಕೆ ಬ್ರದರ್. ಓಕೆ, ಅನಿತಾ ರೋಸಿ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ? ಓಕೆ, ಜಯಪ್ರಕಾಶ್ ಬ್ರದರ್. ಇಲ್ಲ ಸರ್, ನನ್ಗೇನು ಪ್ರಶ್ನೆ ಇಲ್ಲ, ಬಟ್ ನಂಗೆ ಲಾಸ್ಟ್ ವೀಕ್ ಇಂದು ನೋಟ್ಸ್ ಬೇಕಾಗಿತ್ತು ಸರ್. ಎಲ್ಲ ಯೂಟ್ಯೂಬಲ್ಲಿ ಕಳ್ಸ್ಕೊಡ್ತೀನಿ ಬ್ರದರ್, ನೀವು ಯೂಟ್ಯೂಬಲ್ಲಿ ನೋಡ್ಕೊಂಡು ನೀವು ನೋಟ್ಸ್ ಮಾಡ್ಕೊಬೇಕು ಬ್ರದರ್. ರೈಟ್ ಸರ್, ರೈಟ್ ಸರ್, ರೈಟ್ ಸರ್. ನೀವು ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಲ್ವಾ? ಇದೀನಿ ಸರ್, ಇದೀನಿ ಸರ್, ಇದೀನಿ. ಓಕೆ, ಥ್ಯಾಂಕ್ ಯು, ಲಾರ್ಡ್ ಬ್ಲೆಸ್. ಓಕೆ ಸರ್, ಒಂದ್ ತಿಂಗಳು ಯಾಕೆ ನೀವು ವಿಡಿಯೋ ಮ್ಯೂಟ್ ಮಾಡಿ ಇಡ್ತೀರಿ ವಿಡಿಯೋಕ್ಕೆ? ಆನ್ ಆಗೈತಲ್ಲ? ಇಲ್ಲ, ನಾನು ಆನ್ ಮಾಡಿದ್ರೆ ಮತ್ತೆ ಯು ಕ್ಯಾನ್ ನಾಟ್ ಸ್ಟಾರ್ಟ್ ಯುವರ್ ವಿಡಿಯೋ ಬಿಕಾಸ್ ದ ಹಾಸ್ಟ್ ಹ್ಯಾಸ್ ಡಿಸೇಬಲ್ಡ್ ಇಟ್ ಅಂತ ಬರ್ತಾ ಇದೆ. ಓಕೆ ಓಕೆ, ಅದು ಏನಕ್ಕೆ ಅಂತಂದ್ರೆ ನಿಮ್ದು ವಿಡಿಯೋ ಬ್ರಾಡ್ಕಾಸ್ಟ್ ಆದ್ರೆ ಬ್ಯಾಂಡ್ ವಿತ್ ಕಮ್ಮಿ ಆಗ್ತದೆ. ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ಬ್ಯಾಂಡ್ ವಿತ್ ಕಮ್ಮಿ ಆಗ್ಬಾರ್ದು ಅಂದ್ಬಿಟ್ಟು, ತುಂಬಾ ಇಂಟರ್ನೆಟ್ ಸ್ಲೋ ಆದಾಗ ಅವ್ರಿಗೆ ಬಫರಿಂಗ್ ತರ ಶುರು ಆಗ್ತಾರೆ ಅಂದ್ಬಿಟ್ಟು ಅದಕ್ಕೆ ನಿಮ್ ವಿಡಿಯೋಗಳನ್ನ ಸ್ಟಾಪ್ ಮಾಡಕ್ಕೆ. ನಮ್ ವಿಡಿಯೋ ಮತ್ತೆ ಇಲ್ಲಿ ಪವರ್ ಪಾಯಿಂಟ್ ಹೋಗ್ತಾ ಇರ್ತಾರಲ್ಲ, ಇದಕ್ಕೆ ಸಫಿಶಿಯಂಟ್ ಆಗಿ ಇಂಟರ್ನೆಟ್ ಹೋಗ್ತಾ ಇರ್ತಾರೆ, ಅದಕ್ಕೋಸ್ಕರ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು. ಜಿಮ್ ಮಾಸ್ಟರ್, ನಿಮ್ಗೇನೋ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್. ಮನು ಬ್ರದರ್, ಏನೋ ಕ್ವಶನ್ಸ್? ಮುತ್ತುರಾಜ್ ಬ್ರದರ್? ಓಕೆ, ಮುತ್ತುರಾಜ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಓಕೆ, ಪ್ರಮಿಳಾ ಸಿಸ್ಟರ್, ಏನೋ ಡೌಟ್? ಬ್ರದರ್, ನಾನು ಹೊಸದಾಗಿ ಜಾಯ್ನ್ ಆಗಿದ್ದೇನೆ. ಓಕೆ, ಸರಿ ಸಿಸ್ಟರ್, ನೀವು ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದೀರಾ ಪ್ರಮಿಳಾ ಸಿಸ್ಟರ್? ಬ್ರದರ್, ಮಂಜುಳಾ ಸಿಸ್ಟರ್ ಕಳ್ಸಿದ್ರು. ಓಕೆ, ಈಗ 8:30 ಜಾಯ್ನ್ ಆದೆ ನಾನು. ಓಕೆ, ತೊಂದರೆ ಇಲ್ಲ. ನೀವು ನಿಮ್ಮ ನಂಬರ್ ಹೇಳಿ. ಇದೇ ನಂಬರ್ ಫಸ್ಟ್. ಅದ್ರಲ್ಲಿ ನಂಬರ್ ಬರಲ್ಲ, ನಿಮ್ಮ ಹೆಸರು ಮಾತ್ರ ಬರ್ತದೆ. ನಿಮ್ಮ ನಂಬರ್